ನಿನ್ನೆ ನಾವು ಅರ್ಥವ್ಯವಸ್ಥೆ ಅಂದ್ರೆ ಏನು, ಅರ್ಥವ್ಯವಸ್ಥೆ ಅಂದ್ರೆ ಏನು, ಹೌದು ಬಸ್ಸು ಎಲ್ಲರಿಗೂ ನೀವು ಕೂಡ ಹಾಗೆ ಮಾಡ್ಬೋದು. ಎಸ್ ಬರಿ ಶ್ರುತಿ ವೆಲ್ಕಮ್. ನಿನ್ನೆ ಸ್ಲೈಡ್ ಕಂಪ್ಲೀಟ್ ಆಗಿಲ್ಲ, ಪ್ಲೀಸ್ ಸ್ಟಾರ್ಟ್ ಫ್ರಮ್ ದೇರ್ ಓನ್ಲಿ. ಯಸ್ ಶೋರ್. ಓಕೆ, ಸೊ ನಿನ್ನೆ ನಾವು ಏನ್ ನೋಡಿದೀಪ ಅಂತಂದ್ರೆ ಅರ್ಥವ್ಯವಸ್ಥೆ ಅಂದ್ರೆ ಏನು, ಹಾಗೆ ಅರ್ಥವ್ಯವಸ್ಥೆ ಒಳಗ ಉತ್ಪಾದನೆ ವಿತರಣೆ ಇದೆಲ್ಲ ನಡೀತಿರ್ತದ. ಮತ್ ಇದನ್ನ ಅರ್ಥವ್ಯವಸ್ಥೆ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಅದನ್ನ ನಿಯಂತ್ರಿಸುವ ಒಂದು ಶಕ್ತಿ ಅಂತ ಬೇಕು. ಸೊ ಅದನ್ನ ನಿಯಂತ್ರಿಸುವ ಶಕ್ತಿ ಎಲ್ಲೆಲ್ಲಿ ಹೆಂಗಿರ್ತೈತಿ. ಒಂದು ನಾವು ನೋಡಿದ್ವಿ ಸಾಂಪ್ರದಾಯಿಕ ಅರ್ಥವ್ಯವಸ್ಥೆ. ಸೊ ಅಲ್ಲಿ ಆ ಸಂಪ್ರದಾಯಗಳೇ ಅರ್ಥವ್ಯವಸ್ಥೆಯನ್ನ ಮುಂದೆ ನಡೆಸ್ಕೊಂಡು ಹೋಗ್ತಿರ್ತಾವ ಸಂಪ್ರದಾಯಗಳೇ. ಇನ್ನ ಮತ್ತೊಂದು ನೋಡಿದ್ವಿ ನಾವು ಕಮಾಂಡ್ ಎಕಾನಮಿ ಅಂತ. ಸೊ ಅಲ್ಲೆಲ್ಲ ಸರ್ಕಾರ ಏನು ಎಲ್ಲವನ್ನೂ ನಿಯಂತ್ರಿಸುವಂತ ಅಂದ್ರೆ ಕಮ್ಯುನಿಸ್ಟ್ ವ್ಯವಸ್ಥೆ ಅಂತ ನೋಡಿದ್ವಿ. ಆನಂತರ ನೋಡಿದ್ವಿ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ನೋಡಿದ್ವಿ. ಸೊ ಅಲ್ಲಿ ಇಟ್ ಈಸ್ ಮಾರ್ಕೆಟ್ ಫೋರ್ಸಸ್ ವಿಚ್ ಇನ್ಫ್ಲೂಯೆನ್ಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಇಟ್ ಇಸ್ ಡಿಸೈಡೆಡ್ ಬೈ ಮಾರ್ಕೆಟ್ ಫೋರ್ಸಸ್ ಅನ್ನೋದನ್ನ ನಾವು ಮುಕ್ತ ಅರ್ಥವ್ಯವಸ್ಥೆ ಅಥವಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅನ್ನೋದ್ರೊಳಗೆ ನೋಡಿದ್ವಿ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸ್ಟೇಟ್ಮೆಂಟ್ ನಾವು ಏನ್ ಹೇಳಿದ್ವಿ ಅಂತಂದ್ರೆ ಜಗತ್ತಿನೊಳಗ ಎಲ್ಲಿಯೂ ಒಂದು ಸಂಪೂರ್ಣವಾದಂತಹ ಈ ಒಂದು ಫ್ರೀ ಮಾರ್ಕೆಟ್ ಎಕಾನಮಿ ಅನ್ನೋದು ನಮಗೆ ಇವತ್ತು ಸಿಗೋದಿಲ್ಲ. ಅಟ್ ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ದೇರ್ ವಿಲ್ ಬಿ ಗವರ್ಮೆಂಟ್ ಇಂಟರ್ಫಿಯರೆನ್ಸ್, ಗವರ್ಮೆಂಟ್ ಕಂಟ್ರೋಲ್ ಓವರ್ ದ ಎಕನಾಮಿಕ್ ಆಕ್ಟಿವಿಟೀಸ್, ಅಂಡ್ ಎಕನಾಮಿಕ್ ಆಕ್ಟಿವಿಟೀಸ್ takes place as per the provisions of government's economic policy, broad economic policy ಇರ್ತದ. ಸೊ ಅದರ ಅಂಡರ್ದೊಳಗ ಇವತ್ತು ಕ್ಲಾಸ್ ಸರ್ಪ್ಲಸ್ ಆಗ್ಬೇಕಂತ ಆಗ್ಲಿಲ್ಲ ಅಂದ್ರೆ ಏನು ಬಡದ್ ಹೋಗಬೇಡಪ್ಪ ಒಂದ ನೀನು ಇವತ್ತು ಬಂದು ದಂಡ ತಿಳಿ ಮಾಸ್ತರ ಒಂದು ಟಕ್ ಅಂತ ಹೇಳಿ ನೋಡ ಏನ್ ದೇವ್ರಿಚ್ಛ ನಾವು ಮಾಡೋದು ಪ್ರಯತ್ನ ಮಾಡೋದು ಏನಾಕೈತಿ ಹೌದಾ. ನಮ್ಮ ಶ್ರುತಿ ಒಬ್ಳು ಹೇಳ್ಯಾಳ, ಸರ್ ನೀವು ಯಾವಾಗ್ಲೂ ಜೋಶದಾಗಿರ್ಬೇಕ್ರಿ ಅಂತ ಹೇಳಿ. ಸರ್ ಕಮ್ಯುನಿಸ್ಟ್ ಅಂದ್ರೆ ಏನ್ರಿ ಅಂತ ಬಸವರಾಜ. ಕಮ್ಯುನಿಸ್ಟ್ ಅನ್ನುವಂಥದ್ದು ಒಂದು ಫಿಲಾಸಫಿ ಅದು ಹೌದಲ್ಲ. ಫಿಲಾಸಫಿ ಅದೊಂದು ತತ್ವ. ನಾನು ನಿಮಗೆ ಇದನ್ನು ಹೇಳಿದೆ ಏನ್ರಿಪ್ಪ ಅಂತ ಕೇಳಿದ್ರೆ ಅವು ಜೋಶ್ ಅಂತ ನಮ್ಮಲ್ಲಿ ಕೇಳುವಂಗೆ ಇಲ್ಲ. ಯಾಕಂದ್ರೆ ಅದು ಆಲ್ವೇಸ್ ಫುಲ್ಲ ಇರ್ತೈತಿ ಅಂತ ಹೌದಲ್ರಿ ಆಕಾಶ್. ಎಣಿವೆ ಸೊ ವೆರಿ ಗುಡ್ ಈವ್ನಿಂಗ್ ಶರಣು, ಬರಿ ಸ್ವಾಗತ. ಸೊ ಬಸವರಾಜ್ ಅವರ ಪ್ರಶ್ನೆ ಏನು ಉತ್ತರಪ್ಪ ಅಂತ ಕೇಳಿದ್ರೆ ಕಮ್ಯುನಿಸ್ಟ್ ಅನ್ನುವಂಥದ್ದು ಇಟ್ ಇಸ್ ಎ ಫಿಲಾಸಫಿ, ಒಂದು ಆರ್ಥಿಕ ತತ್ವ ಅಂತ ನಾವು ಕರಿಬಹುದು, ಆರ್ಥಿಕ ಚಿಂತನೆ ಅದು. ಆ ಆರ್ಥಿಕ ಚಿಂತನೆಯ ಪ್ರಕಾರ ಏನಪ್ಪಾ ಅಂತಂದ್ರೆ ಕಮ್ಯುನಿಸ್ಟ್ ಅನ್ನೋದ್ರೊಳಗ ಇವು ಸಂಪನ್ಮೂಲಗಳು ಒಂದು ವೇಳೆ ಖಾಸಗಿಯವರ ಕೈಯಾಗಿದ್ರೆ ಖಾಸಗಿಯವರು ಸ್ವಾರ್ಥಿಗಳಾಗಿ ಅವುಗಳನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ತಾವು ಕೆಲವರು ಮಾತ್ರ ಶ್ರೀಮಂತರಾಗ್ತಾರೆ, ಉಳಿದವ್ರನ್ನ ಬಡವರು ಮಾಡ್ತಾರ. ಮತ್ತು ಎಷ್ಟೋ ಸಲ ಅವು ಕೆಲವರ ಅವಶ್ಯಕತೆಗಳನ್ನ ಗಮನಿಸದೆ ಹೋಗಬಹುದು, ಬಡವರ ಅವಶ್ಯಕತೆಗಳನ್ನ ಶ್ರೀಮಂತರು ಗಮನಿಸದೆ ಹೋಗಬಹುದು. ಹಿಂಗಾಗಿ ದೇಶದೊಳಗ ಅದು ವ್ಯವಸ್ಥೆ ಸರಿ ಇರೋದಿಲ್ಲ ಅಂತ ಹೇಳಿ ಕೆಲವರು ಚಿಂತಕರು, ಕಾರ್ಲ್ ಮಾರ್ಕ್ಸ್ ನಂತವರು. ಸೊ ಕಾರ್ಲ್ ಮಾರ್ಕ್ಸ್ನ ಚಿಂತನೆಯನ್ನ ಆಧರಿಸಿ ಈ ಕಮ್ಯುನಿಸ್ಟ್ ವ್ಯವಸ್ಥೆ ಅನ್ನುವಂಥದ್ದು ಹುಟ್ಟ್ಯದ. ಹಂಗಂತಂದು ಅದು 100% ಕಾರ್ಲ್ ಮಾರ್ಕ್ಸ್ ಹೇಳಿದಂಗೆ ಇಲ್ಲ, 100% ಕಾರ್ಲ್ ಮಾರ್ಕ್ಸ್ ಹೇಳಿದಂಗಿಲ್ಲ. ಕಾರ್ಲ್ ಮಾರ್ಕ್ಸ್ನ ಚಿಂತನೆಯನ್ನ ಮೂಲವಾಗಿ ಇಟ್ಕೊಂಡು ಇವರು ತಮಗ ಬೇಕಾದಂಗ ರೂಢಿಸಿಕೊಂಡು ಬಂದಾರ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಓಕೆ, ಸೊ ಇಟ್ ಇಸ್ ಜಸ್ಟ್ ಆನ್ ಎಕನಾಮಿಕ್ ಫಿಲಾಸಫಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈಗ ನಾವು 4ನೇ ತೆರನಾದ ಅರ್ಥವ್ಯವಸ್ಥೆ ಯಾವ್ದ್ರಪ್ಪ, ಮಿಶ್ರ ಅರ್ಥವ್ಯವಸ್ಥೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಮಿಶ್ರ ಅರ್ಥವ್ಯವಸ್ಥೆ. ಸೊ ಈ ಮಿಶ್ರ ಅರ್ಥವ್ಯವಸ್ಥೆ ಟೈಪ್ಸ್ ಗೊತ್ತಿರಲಿ, ತಲೆಯಾಗಿರಲಿ. ಸಾಂಪ್ರದಾಯಿಕ ಅರ್ಥವ್ಯವಸ್ಥೆ, ಕಮ್ಯುನಿಸ್ಟ್ ಅರ್ಥವ್ಯವಸ್ಥೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ. 3 ನೋಡಿವಿ ಆಗ್ಲಿ, 3 ನೋಡಿವಿ. ಇದು 4ನೇದು ಯಾವುದು, ಮಿಕ್ಸ್ಡ್ ಎಕಾನಮಿ. ಹೆಸರಿನೊಳಗ ಅರ್ಥ ಐತಿ. ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಇಂಥ ಒಂದು ಅರ್ಥವ್ಯವಸ್ಥೆ ಒಳಗ ದೇಶದ ಸಂಪನ್ಮೂಲಗಳು ಸರ್ಕಾರಿ ಒಡೆತನದಲ್ಲೂ ಇರ್ತಾವ, ಖಾಸಗಿ ಒಡೆತನದಲ್ಲೂ ಇರ್ತಾವ. ಸಹಭಾಗಿತ್ವ, ಸರ್ಕಾರ ಮತ್ತು ಖಾಸಗಿಯವರ ಸಹಭಾಗಿತ್ವದೊಂದಿಗೆ ಇಲ್ಲಿ ಏನನ್ನ ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಇದೆಲ್ಲವೂ ನಿರ್ಧಾರ ಸರ್ಕಾರದ ನೀತಿಗಳು, ಸರ್ಕಾರದ ಕಾರ್ಯಕ್ರಮಗಳು, ಹಾಗೆ ಇನ್ನೊಂದು ಕಡೆ ಖಾಸಗಿಯವರು ಜೊತೆಯಾಗಿ ಮುಂದುವರಿಯುವಂತ ಒಂದು ವ್ಯವಸ್ಥೆ ಅಂತ. ಆ ಎಕ್ಸಾಂಪಲ್ ನಮ್ಮ ದೇಶ. ಸೂರ್ಯ ಅರೆ ಮಚ್ ಸರ್ಟನ್ಲಿ ಬರೀ ನಮಸ್ತೆ ಮಲ್ಲಿಕಾಜಿ. ಗಿರ್ಮಿಟ್ ಅರ್ಥ ವ್ಯವಸ್ಥೆ ಅಂತ ಇದನ್ನ ಕರಿಬಹುದು. ಎಲ್ಲಾನು ಇರ್ತೈತಿ ಇದ್ರೊಳಗೆ, ಮಿಸಳಬಾಜಿ ಇದ್ದಂಗ. ಸೊ ಇಲ್ಲಿ ನೋಡ್ರಿ, ಮಿಶ್ರ ಅರ್ಥ ವ್ಯವಸ್ಥೆಗಳು ಏನ್ರಪ್ಪ? ಮಿಶ್ರ ಅರ್ಥ ವ್ಯವಸ್ಥೆಗಳು ಒಂದು ಕಡೆ ಮಾರುಕಟ್ಟೆಯ ಗುಣಲಕ್ಷಣಗಳನ್ನ ಹೊಂದಿರ್ತಾವ ಮತ್ತು ಆರ್ಥಿಕ ವ್ಯವಸ್ಥೆಗಳನ್ನ
ಇಲ್ಲಿ ಏನಾಗ್ತದ, ಸರ್ಕಾರದ ಕಡೆಯಿಂದ ಆದೇಶಕ್ಕೂ ಒಳಗಾಗಿರ್ತದೆ. ಸರ್ಕಾರದ ಆದೇಶಗಳು ಕೂಡ ಇಲ್ಲಿ ಪಾಲನೆ ಆಗ್ತಾವೆ. ಈ ಕಾರಣಕ್ಕಾಗಿ ಮಿಶ್ರ ವ್ಯವಸ್ಥೆಗಳನ್ನು ಡ್ಯುಯಲ್ ಸಿಸ್ಟಮ್, ಟೂ ಸಿಸ್ಟಮ್ಸ್ ಎಕ್ಸಿಸ್ಟಿಂಗ್ ಅಟ್ ಎ ಟೈಮ್ ಅಂತ. ಟೂ ಸಿಸ್ಟಮ್ಸ್ ಎಕ್ಸಿಸ್ಟಿಂಗ್ ಅಟ್ ಎ ಟೈಮ್. ಜವಾರಿ ಅಲ್ಲ, ಹೈಬ್ರಿಡ್. ಇದು ಹೈಬ್ರಿಡ್ ಬಸಣ್ಣ. ಸಂಕರಣ. ಯಾಕೆ ಇಲ್ಲಿ ಖಾಸಗಿನೂ ಐತಿ, ಸರ್ಕಾರಿನೂ ಐತಿ. ಡ್ಯುಯಲ್ ಸಿಸ್ಟಮ್, ಎರಡು ವ್ಯವಸ್ಥೆಗಳು. ಕೆಲವೊಮ್ಮೆ ಈ ಪದವನ್ನ ಕಟ್ಟುನಿಟ್ಟಾದ ನಿಯಂತ್ರಣದಲ್ಲಿರುವ ಮಾರುಕಟ್ಟೆ ವ್ಯವಸ್ಥೆಯನ್ನ ವಿವರಿಸಲು ಬಳಸಲಾಗ್ತದೆ. ನಿಯಂತ್ರಣ ಇರ್ತದೆ ಇಲ್ಲೂ, ಗೊತ್ತದ ನಿಮಗೆ. ಭಾರತದೊಳಗ ಸೋಷಿಯಾಲಿಸಂ ಅನ್ನೋದನ್ನ ಅಳವಡಿಸಿಕೊಂಡ ಬಳಿಕ ನಮ್ಮಲ್ಲಿ ಲೈಸೆನ್ಸ್ ರಾಜ್ ಅನ್ನುವಂಥದ್ದನ್ನ ಸ್ಥಾಪಿಸಿದ್ರು. ಲೈಸೆನ್ಸ್ ರಾಜ್. ಈ ಲೈಸೆನ್ಸ್ ರಾಜ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂತಂದ್ರೆ, ಲೈಸೆನ್ಸ್ ರಾಜ್ ಎಷ್ಟು ಈ ನೆಹರೂನ ಕಾಲದಿಂದಲೂ ಇತ್ತು. ಇದು ಮಹೇಶ, ನೆಹರೂನ ಕಾಲದಿಂದಲೂ ಇತ್ತು ಲೈಸೆನ್ಸ್ ರಾಜ್. ಏನಪ್ಪಾ ಅಂತಂದ್ರೆ, ನೀವು ಏನೇ ಮಾಡ್ರಿ ಸರ್ಕಾರದ ಪರವಾನಗಿ ಪಡಿಬೇಕು. ಏನೇ ಮಾಡ್ರಿ, ಒಂದು ಸೈಕಲ್ ಅಂಗಡಿ ಇಡ್ಬೇಕಂದ್ರೆ ಸರ್ಕಾರದ ಪರವಾನಗಿ, ಒಂದು ಹೋಟೆಲ್ ಇಡೋದಕ್ಕೆ ಸರ್ಕಾರದ ಪರವಾನಗಿ. ಯು ಡೂ ಎನಿಥಿಂಗ್ ಯು ಶುಡ್ ಟೇಕ್ ಪರ್ಮಿಷನ್ ಫ್ರಮ್ ದ ಗವರ್ಮೆಂಟ್. ಇನ್ನು ಆ ಪರ್ಮಿಷನ್ ಅಷ್ಟು ಈಸಿಯಾಗಿ ಕೊಡ್ತಿದ್ರ ಅವರು? ಏನ ಕೇಳಾಕ್ ಹೋದ್ರು 108 ಕಡೆ ನಿಮ್ಮನ್ನ ಅಲದಾಡಿಸಿ 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 ಕಾಲಾಗಿನ ನರ ಸತ್ತು, ಯಪ್ಪೋ ಇದ್ರ ಉಸಾಬರಿನ ಬೇಡಪ್ಪ. ಸರ್ಕಾರಕ್ಕೆ ಏನ್ ಲಾಭ ಇಲ್ಲ ಇದ್ರೊಳಗ, ಸರ್ಕಾರಕ್ಕೆ ಲಾಭ ಅಂತ ಇಲ್ಲ. ಹುಚ್ಚುತನ ಇದು, ಇದೊಂಥರ ಹುಚ್ಚುತನ. ಸೊ ಅವರು ನಿಮ್ಗೆ ಯಾವುದಕ್ಕೂ ತಕ್ಷಣಕ್ಕೆ ಸ್ಪಂದಿಸುವಂತ ಒಂದು ವ್ಯವಸ್ಥೆ ಇರೋದಿಲ್ಲ ಇಲ್ಲಿ. ಹೋಗಬೇಕು, ಕೂಡಿರ್ಬೇಕು, ಒಂದು ತಾಸು ಬಿಟ್ಟು ನೀವು ಎದಕ್ಕೆ ಬಂದಿರಿ ಅಂತ ಅವ್ರಿಗೆ ಹೇಳ್ಬೇಕು. ಅಲ್ಲಿವರೆಗೂ ಅವ್ರು ಏನ್ ತೋರಿಸ್ತಿರ್ತಾರೆ, ಗತ್ತು ತೋರಿಸ್ತಿರ್ತಾರೆ ನಿಮ್ಗೆ. ನಾ ಏನೋ ಮಾಡಕತ್ತೀನಿ, ಬಹಳ ಸೀರಿಯಸ್ಲಿ ಬ್ಯುಸಿ ಇದೀನಿ ಅಂತೇಳಿ. ಯಾವ ನಿರ್ಧಾರಗಳನ್ನು ಲಘು ತೆಗೆದುಕೊಳ್ಳಂಗಿಲ್ಲ. 1 ನಿಮಿಷದಾಗ ಹೇಳಿ ಮುಗಿಸುವಂತಹ ವಿಷಯಗಳನ್ನ 3 ತಾಸು ನಿಮ್ಮನ್ನು ಜಗ್ಗಿಸ್ತಾರೆ. ಹಿಂಗಾಗಿ ಸರ್ಕಾರ ಅಂತಂದ್ರೆ ಇಲ್ಲಿ ಫುಲ್ ನಿಯಂತ್ರಣ ವ್ಯವಸ್ಥೆ ಎಲ್ಲಾ ಕಡೆ ಜಗ್ಗಿ ಕಟ್ಟಿ ಬಿಡುವಂಥದ್ದು. ಓಡೋ ಕುದುರೆಯನ್ನು ಕಟ್ಟಿ ಹಾಕೋ ಮಕ್ಕಳು ಇವರು. ಇಂಥ ಬುದ್ಧಿ ಅವ್ರದ್ದು. ಕುದುರೆ ತನ್ನಷ್ಟಕ್ಕೆ ತಾನು ಓಡ್ತಿರ್ತೈತಿ, ಇವ್ರು ಓಡಿಸೋದು ಬೇಡ, ಓಡೋದನ್ನ ಕಾಲ್ ಕಟ್ತಾರೆ ಇವರು. ಇಂಥ ಕೆಲಸ ಈ ಒಂದು ಮಿಶ್ರ ಅರ್ಥವ್ಯವಸ್ಥೆ ಒಳಗೆ ಆಗ್ತದೆ. ಅಭಿವೃದ್ಧಿ ಹೊಂದಿದ ಪಶ್ಚಿಮ ಗೋಳಾರ್ಧದ ಅನೇಕ ದೇಶಗಳು ಮಿಶ್ರ ವ್ಯವಸ್ಥೆಯನ್ನ ಅನುಸರಿಸುತ್ತವೆ. ಹೆಚ್ಚಿನ ಕೈಗಾರಿಕೆಗಳು ಖಾಸಗಿಯಾಗಿರ್ತಾವೆ, ಉಳಿದವುಗಳು ಪ್ರಾಥಮಿಕವಾಗಿ ಸಾರ್ವಜನಿಕ ಸೇವೆಗಳಿಂದ ಕೂಡಿದ್ದು ಸರ್ಕಾರದ ನಿಯಂತ್ರಣದಲ್ಲಿ ಇರ್ತಾವ. ಸೊ ಇಲ್ಲಿ ನಾವು ಇವತ್ತು ಭಾರತದಲ್ಲೂ ಕೂಡ ಇಂಥದ್ದೇ ವ್ಯವಸ್ಥೆ ತುಂಬಾ ದೊಡ್ಡ ಪ್ರಮಾಣದೊಳಗಿತ್ತು. ಆದ್ರೆ ಈಗ ಹಂತ ಹಂತವಾಗಿ ನಮ್ಮಲ್ಲಿ ಸರ್ಕಾರದ ನಿಯಂತ್ರಣ ಅನ್ನೋದು ಕಡಿಮೆ ಆಗ್ತಾ ಬಂದದ. ಸರ್ಕಾರದ ನಿಯಂತ್ರಣ ಅನ್ನುವಂಥದ್ದು ಕಡಿಮೆ ಆಗ್ತಾ ಬಂದದ. ಯಾವಾಗಿಂದ? ಫ್ರಮ್ 1991 ಆನ್ವರ್ಡ್ಸ್. ನ್ಯೂ ಎಕನಾಮಿಕ್ ಪಾಲಿಸಿ. So what new economic policy consisted? LPG. Yes, exactly, Sarano. LPG, liberalization, privatization and globalization. ಇವನ್ನೆಲ್ಲ ಮುಂದೆ ಇನ್ನೂ ಸಂದರ್ಭ ಬಂದಾಗ ಹೆಚ್ಚು ವಿವರವಾಗಿ ಕರೆಕ್ಟ್ ಆಗಿ ನೋಡೋಣ. ಮಿಶ್ರ ವ್ಯವಸ್ಥೆಗಳು ಜಾಗತಿಕವಾಗಿ ರೂಢಿಯಲ್ಲಿವೆ. ಅದಕ್ಕೆ ಹೇಳ್ತಾರೆ ಮಿಶ್ರ ಅರ್ಥವ್ಯವಸ್ಥೆ ಅನ್ನೋದು ಇಟ್ ಇಸ್ ಎ ಮ್ಯಾಟರ್ ಆಫ್ ಡಿಗ್ರಿ ಅಂತ ನಾವು ಕರಿಬಹುದು. ಫ್ರೆಂಡ್ಸ್, ಗೊತ್ತಿರಲಿ ನಿಮಗೆ, ಇಟ್ ಇಸ್ ಎ ಮ್ಯಾಟರ್ ಆಫ್ ಡಿಗ್ರಿ. ಅಮೆರಿಕ ಸಂಪೂರ್ಣವಾಗಿ ಬಂಡವಾಳಶಾಹಿ ಅಲ್ಲ, ಚೀನಾ ಸಂಪೂರ್ಣವಾಗಿ ಕಮ್ಯುನಿಸ್ಟ್ ಅಲ್ಲ, ಹಾಗೆ ಭಾರತವು ಲಿಟ್ರಲಿ ಏನೋ ಮಿಶ್ರ ಅಂತ ಹೇಳೋದಕ್ಕೆ ಒಂಚೂರು ಉಳಿದ ದೇಶಗಳಿಗೆ ಹೋಲಿಸಿದ್ರೆ ಹೆಚ್ಚು ಮಿಶ್ರ ಅಂತ ನಾವು ಹೇಳ್ಬೋದು. ಅದಕ್ಕೆ ನಮ್ಮದನ್ನ ಉದಾಹರಣೆಯಾಗಿ ಕೊಡಬಹುದು. ಯಾಕಂದ್ರೆ ಇಲ್ಲಿ ಈಗಲೂ ಸರ್ಕಾರ ಒಂದಿಷ್ಟು ಡಾಮಿನೆಂಟ್ ಅದ. ಇವತ್ತಿಗೂ ರೈಲ್ವೇಸ್ ಅಂತ ಒಂದು ದೊಡ್ಡ ಉದ್ಯಮವನ್ನ ಸರ್ಕಾರವೇ ನಡೆಸಕತ್ತದ. ಸಾಕಷ್ಟು ಮಹತ್ವದ ಉದ್ಯಮಗಳು ಸರ್ಕಾರಿ ಒಡೆತನದೊಳಗದಾವ. ಇವೆಲ್ಲ ನಿಜ. ಶಿಕ್ಷಣ ಕ್ಷೇತ್ರ, ಆರೋಗ್ಯ, ಇಲ್ಲೆಲ್ಲ ಸರ್ಕಾರ ಪ್ರಧಾನ ಪಾತ್ರವನ್ನು ವಹಿಸ್ತಾ ಇದೆ. ಇನ್ಸ್ಪೈಟ್ ಆಫ್ ಆಲ್ ದಿಸ್ ಮೊದಲಿದ್ದಷ್ಟು ಈಗಿಲ್ಲ ಅಂತ ಇಷ್ಟಂತೂ ನಾವು ಹೇಳ್ಬೋದು. ಸೊ ಮಿಶ್ರ ವ್ಯವಸ್ಥೆಗಳು ಜಾಗತಿಕವಾಗಿ ಎಲ್ಲಾ ಕಡೆ ಅದಾವ. ಬಹುಶಃ ಮಿಶ್ರ ವ್ಯವಸ್ಥೆಯು ಮಾರುಕಟ್ಟೆ ಮತ್ತು ಕಮಾಂಡ್ ಸಿಸ್ಟಮ್ಗಳ ಒಂದು ಅತ್ಯುತ್ತಮ ವೈಶಿಷ್ಟ್ಯಗಳನ್ನ ಸಂಯೋಜಿಸುತ್ತದೆ, ಹೊಂದಿರುತ್ತದೆ. ಅತಿ ಕಮ್ಯುನಿಸ್ಟು ಚಲೋ ಅಲ್ಲ, ಅತಿ ಫ್ರೀ ಮಾರ್ಕೆಟ್ ಎಕಾನಮಿ ಅಥವಾ ಕ್ಯಾಪಿಟಾಲಿಸ್ಟ್ ಎಕಾನಮಿನೂ ಚಲೋ ಅಲ್ಲ. ಅವೆರಡರ ಮಧ್ಯಮ ಪಥ, ಮಿಡಲ್ ಪಾತ್ ಅಂತಲ್ಲ, ಮಿಡಲ್ ಪಾತ್. ಸೊ ಆ ರೀತಿ ಒಳಗ ನಾವು ಇದನ್ನ ಅನುಸರಿಸಿಕೊಂಡು ಹೊರಟಿದ್ದೀವಿ. ಆದಾಗ್ಯೂ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಿ ನೋಡೋದಾದ್ರೆ ಮಿಶ್ರ ಆರ್ಥಿಕತೆಗಳು ಮುಕ್ತ ಮಾರುಕಟ್ಟೆ ಮತ್ತು ಸರ್ಕಾರದ ನಿಯಂತ್ರಣದ ನಡುವೆ ಒಂದು ಸರಿಯಾದ ಸಮತೋಲನವನ್ನು ಕಂಡುಹಿಡಿಯುವ ಸವಾಲನ್ನ ಎದುರಿಸ್ತವೆ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಹೇಳೋದು ಈಜಿ, ಏನೋ ಇದೊಂದು ಮಿಡಲ್ ಪಾತ್ ಹಿಂಗ್ ಮಾಡಿದ್ರೆ ಆಯ್ತು ಅಂತ. ಮತ್ತೆ ಅಷ್ಟು ಈಜಿ ಇದ್ದಿದ್ರೆ ಇಂಡಿಯಾದೊಳಗೆ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೇಕಿತ್ತು. ಯಾಕೆ ನಡ್ಕೊಂಡು ಹೋಗ್ಲಿಲ್ಲ? ಯಾಕೆ ಎಷ್ಟೊಂದು ತೊಂದರೆಗಳು ಬಂದು?
ಯಾಕೆ ನಮ್ಮ ಆರ್ಥಿಕತೆ ಏನಾಯ್ತು, ಮುಗ್ಗರಿಸ್ತು 1990ರ ದಶಕದ ಹೊತ್ತಿಗೆ. ಆ ನಂತರದೊಳಗೆ ನಾವು ಏನೆಲ್ಲ ಮಾಡಿದೀವಿ, ಈಗಲೂ ಕೂಡ ಸಮಸ್ಯೆ ಮುಗಿದಾವಂತ ಇಲ್ಲ. ಸರ್ಕಾರಗಳು ಅಗತ್ಯಕ್ಕಿಂತ ಹೆಚ್ಚಿನ ನಿಯಂತ್ರಣವನ್ನ ಇಲ್ಲಿ ಹೊಂದ್ಯಾವ ಅನ್ನುವಂಥದ್ದು ನಾವು ನೋಡ್ತೀವಿ. ಅಂಡ್ ಅಫ್ಕೋರ್ಸ್ ಇಂಥ ಒಂದು ಸಮಸ್ಯೆಯಿಂದ ಹೊರಬರೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ನಿರಂತರವಾಗಿ ನಡೆದಾವ. ಸೊ ಇನ್ ಬ್ರೀಫ್, ಆರ್ಥಿಕತೆಗಳು, ಎಕಾನಮೀಸ್, ಟೈಪ್ಸ್ ಆಫ್ ಎಕಾನಮೀಸ್ ಅಂತ ಬಂದಾಗ ಇವು 4 ಅನ್ನೋದನ್ನ ನಾವು ನೋಡಿದ್ವಿ. ಇನ್ನ ಕೆಲವು ಕನ್ಸೆಪ್ಟ್ಸ್ ಬರ್ತಾವ ಅಥವಾ ಟಾಪಿಕ್ಸ್ ಅದಾವ, ಇವು ನಿಮಗೆ ಬೇರೆ ಕಡೆ ಎಲ್ಲೋ ಪ್ರತ್ಯೇಕವಾಗಿ ಅಧ್ಯಯನ ಮಾಡಕ್ ಸಾಧ್ಯ ಇಲ್ಲ. ಅವುಗಳನ್ನ ಇದ್ರ ಜೊತೆ ನಿಮಗೆ ಕೂಡಿಸಿ ನಾ ಈಗ ಕೊಡಕತ್ತೀನಿ. ಸೊ ಬಹಳ ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್. ಮತ್ತೆ ಅದ್ರ ಮೇಲೆಲ್ಲ ಪ್ರಶ್ನೆಗಳು ಬಂದಾವ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಿಳುವಳಿಕೆ ಕೂಡ ಬೇಕಾಗ್ತದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಓಕೆ, ಎಸ್. ಸೊ ಇದರ ಮುಂದೆ ಒಂದು ಸಣ್ಣ ವಿಷಯ, ಇದ್ರ ಮ್ಯಾಗ ಪ್ರಶ್ನೆ ನಿರಂತರವಾಗಿ ಬರ್ತಾವ. ಅರ್ಥವ್ಯವಸ್ಥೆಯ ವಲಯಗಳು, ಸೆಕ್ಟರ್ಸ್ ಆಫ್ ಎಕಾನಮಿ ಅಂತ. ಸೆಕ್ಟರ್ಸ್. ಸೊ ಅರ್ಥವ್ಯವಸ್ಥೆ ಅಂದ್ರೆ ಏನು ಅಂತ ನಾವು ನೋಡಿದ್ವಿ. ಅಂತ ಪ್ರತಿ ಅರ್ಥವ್ಯವಸ್ಥೆ ಒಳಗ ಅದು ಬಂಡವಾಳಶಾಹಿನೇ ಆಗಿರ್ಲಿ, ಕಮ್ಯುನಿಸ್ಟೇ ಆಗಿರ್ಲಿ, ಅಥವಾ ಮಿಶ್ರ ಅರ್ಥವ್ಯವಸ್ಥೆನೇ ಆಗಿರ್ಲಿ, ಈ ಎಲ್ಲಾ ಅರ್ಥವ್ಯವಸ್ಥೆಗಳಲ್ಲೂ ಆರ್ಥಿಕ ಕ್ಷೇತ್ರಗಳು ಅಂತಿರ್ತಾವ, ವಲಯಗಳು ಅಂತಿರ್ತಾವ. ಅವು ಯಾವುವು ಅಂತ ನಾವು ಇಲ್ಲಿ ನೋಡೋಣ. ಮೊದಲನೇದು ಪ್ರಾಥಮಿಕ ಕ್ಷೇತ್ರ, ಅಥವಾ ಇದನ್ನ ಸಿಂಪಲ್ ಆಗಿ ಕೃಷಿ ವಲಯ ಅಂತ ಕರೀತಾರೆ. ಬಟ್ ಕೃಷಿ ಅನ್ನೋದಕ್ಕಿಂತಲೂ, ಕೇವಲ ಕೃಷಿ ಅಂತ ಹೇಳೋದಕ್ಕಿಂತಲೂ ಪ್ರಾಥಮಿಕ ಎಂಬುದು ಹೆಚ್ಚು ವಿಶಾಲ ವ್ಯಾಪ್ತಿಯನ್ನ ಹೊಂದಿರುವಂತಹ ಪದ. ಪ್ರಾಥಮಿಕ ವಲಯ ಎಂದರೇನು ಅಂತಂದ್ರೆ, ಬೇಕಿದ್ರೆ ಬರ್ಕೋರಿ. ಯಾವ ಆರ್ಥಿಕ ಚಟುವಟಿಕೆಯು ನಿಸರ್ಗವನ್ನು ಅವಲಂಬಿಸಿ ನಡೆಯುತ್ತದೆಯೋ ಅದನ್ನು ಪ್ರಾಥಮಿಕ ವಲಯದ ಆರ್ಥಿಕ ಚಟುವಟಿಕೆ ಎಂದು ಕರೆಯುತ್ತೇವೆ. So this is how it is. Primary sector is the sector where the economic activity is directly related to nature. That activity depends on very much nature. It cannot be done without the support of nature. ಇದಕ್ಕೆ ನಾವು ಸಾಕಷ್ಟು ಉದಾಹರಣೆಗಳನ್ನ ನೋಡ್ತೀವಿ. ಬಹಳ ಸಲ ಕೇಳ್ಯಾರ, ಯಾವ್ಯಾವ್ದು ಬರ್ತೈತಿ ಅಂತ ಕೇಳ್ಯಾರ. ನೀವು ನೋಡಿರಿ. ನೀವು ಫಾರ್ ಎಕ್ಸಾಂಪಲ್ ಮೀನುಗಾರಿಕೆ ಮತ್ತು ಪಶು ಸಂಗೋಪನೆ ಅಂತ ಕೇಳ್ಯಾರ. ಬುಟ್ಟಿ ಹೆಣೆಯೋದು, ಹಂದಿ ಸಾಕೋದು, ಕುರಿ ಸಾಕೋದು, ಜೇನು ಸಾಕೋದು, ಹೂವು ಕೃಷಿಯನ್ನ ಮಾಡೋದು, ರೇಷ್ಮೆ ಕೃಷಿಯನ್ನ ಮಾಡೋದು, ಪಶು ಸಂಗೋಪನೆ ಅನ್ನುವಂಥದ್ದು ಇವೆಲ್ಲವೂ ಇದರಡಿ ಒಳಗ ಪ್ರಾಥಮಿಕ. ಸೊ ಕೃಷಿ ಅನ್ನುವಂಥದ್ದು ಅಷ್ಟ ನಾವು ತಗೊಂಡ್ರೆ ಏನಾಗ್ತದೆ, ಇದು ಭೂಮಿಯಲ್ಲಿ ಬಿತ್ತಿ ಬೆಳೆಯುವಂತ ಪ್ರಕ್ರಿಯೆ. ಭೂಮಿಯಲ್ಲಿ ಬಿತ್ತಿ ಬೆಳೆಯುವ ಪ್ರಕ್ರಿಯೆಯನ್ನ ನಾವು ಕೃಷಿ ಅಂತ ಕರೆದ್ರೆ, ಉಳಿದವುಗಳು ಅದರ ಸಂಬಂಧಿತ ಚಟುವಟಿಕೆಗಳು. ಸಂಬಂಧಿತ ಅಂದ್ರೆ ಅಲ್ಲಿ ನಿಮಗೆ ಕಚ್ಚಾ ವಸ್ತು ನೇರವಾಗಿ ನಿಸರ್ಗದಿಂದ ಬಂದಿರ್ತದ, ಅಥವಾ ನಿಸರ್ಗವನ್ನ ಆಧರಿಸಿ ಈ ಚಟುವಟಿಕೆ ನಡೀತಿರ್ತದ. ನವಿಲು ಸಾಕಾಣಿಕೆ ಸಾಕಪ್ಪ ಒಂದಿಷ್ಟು. ಸೊ ಮೈನಿಂಗ್, ಗಣಿಗಾರಿಕೆ, ಈ ಪ್ರಶ್ನೆ ಬಹಳ ಸಲ ಕೇಳ್ಯಾರ. ಖಂಡಿತವಾಗಿಯೂ ಗಣಿಗಾರಿಕೆ ಪ್ರಾಥಮಿಕ ವಲಯದ ಒಂದು ಚಟುವಟಿಕೆ. ಯಾಕಂತಂದ್ರ ಇಲ್ಲಿ ನಾವು ಭೂಮಿಯನ್ನ ಅಗೆದು ಅದಿರನ್ನ ಅಥವಾ ಇತರ ಖನಿಜ ಸಂಪನ್ಮೂಲಗಳನ್ನ ಹೆಕ್ಕಿಕೊಳ್ತೀವಿ ಹೊರತಾಗಿ ಅದರೊಳಗೆ ಯಾವುದೇ ಬದಲಾವಣೆ ಆಗೋದಿಲ್ಲ. ಹೌದಾ? ಎಸ್. Yeah. So Mahesh makes and capitalist economy system always relevant. Or in future it might not be suitable. See, nothing can be said idamitam ಅಂತ ಯಾರಿಗೂ ಹೇಳಕ್ಕಾಗೋದಿಲ್ಲ. ಇದೇ ಸರಿ ಆಗ್ತದೆ ಅಂತ ಒಂದು ಸಲ ಹೇಳಿ ಬಿಡುವಂಗಿದ್ದಿದ್ರೆ, ಅಡಾಮ್ ಸ್ಮಿತ್ ಹೇಳಿದ್ಯಾಕೆ ಸುಳ್ಳಾಕಿತ್ತು, ಕಾರ್ಲ್ ಮಾರ್ಕ್ಸ್ ಹೇಳಿದ್ಯಾಕೆ ಸುಳ್ಳಾಕಿತ್ತು? ಹೌದಾ? ಸೊ ನೋ ಬಡಿ ಕ್ಯಾನ್ ಪ್ರೆಡಿಕ್ಟ್ ದಿಸ್ ಎಕನಾಮಿಕ್ ಸಿನಾರಿಯೋ ಟು ದ ಎಕ್ಸ್ಟೆಂಟ್ ಆಫ್ 100%. ಹಿಂಗದ ಇದು ಕಾಲ, ಸಮಯ, ಸಂದರ್ಭಕ್ಕೆ ತಕ್ಕಂಗ ಬದಲಾವಣೆಗಳು ಆಗ್ತಾನೆ ಹೋಗೋದು. ಇಂಥದ್ದೇ ನಡೀತದೆ. ನೋ, ಐ ಕೆನಾಟ್ ಸೇ. ಅಟ್ಲೀಸ್ಟ್ ಐ ಕೆನಾಟ್ ಸೇ. ವೆರಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ವೆರಿ ವಿರು, ಸುಧಾ. ಓಕೆ. ಸೊ ಇಂಥ ಪ್ರಾಥಮಿಕ ವಲಯದೊಳಗ ಗಣಿಗಾರಿಕೆ ಕೂಡ ಬರ್ತದ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಇನ್ನು ದ್ವಿತೀಯ
ವಲಯ ಅಥವಾ ಕೈಗಾರಿಕಾ ವಲಯ. ಇದರಲ್ಲಿ ವೈಶಿಷ್ಟ್ಯ ಏನು ಅಂತಂದ್ರೆ, ಇದರ ವೈಶಿಷ್ಟ್ಯ ಏನು ಅಂತಂದ್ರೆ, ಇದು ಪ್ರಾಥಮಿಕ ವಲಯದಿಂದ ಬೇಕಿದ್ರೆ ಬರ್ಕೊಳ್ಳಿ, ಪ್ರಾಥಮಿಕ ವಲಯದಿಂದ ಕಚ್ಚಾ ಸರಕುಗಳನ್ನು ಸ್ವೀಕರಿಸಿ, ಪ್ರಾಥಮಿಕ ವಲಯದಿಂದ ಕಚ್ಚಾ ಸರಕುಗಳನ್ನು ಸ್ವೀಕರಿಸಿ ಅಥವಾ ಪಡೆದು, ಕಚ್ಚಾ ಸರಕುಗಳನ್ನು ಪಡೆದು ಆ ಕಚ್ಚಾ ಸರಕನ್ನು ಪ್ರಕ್ರಿಯೆಗೆ ಒಳಪಡಿಸಿ ಅದರಿಂದ ಸಿದ್ಧ ವಸ್ತುಗಳನ್ನು ಉತ್ಪಾದಿಸುವ ವಲಯಕ್ಕೆ ದ್ವಿತೀಯ ವಲಯ ಅಂತ ಕರಿತೀವಿ. ನೋಡ್ರಿ, ಸೊ ಪ್ರಾಥಮಿಕ ವಲಯದಿಂದ ಇಲ್ಲಿ ಕಚ್ಚಾ ಸರಕುಗಳನ್ನು ಪಡೆಯಲಾಗ್ತದೆ. ಯು ಟೇಕ್ ಎನಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಸಕ್ಕರೆ ಅನ್ನುವಂತ ಒಂದು ವಸ್ತು. ಸಕ್ಕರೆ ಅನ್ನುವಂತ ವಸ್ತುವನ್ನ ಪಡೆಯೋದಕ್ಕೆ ನಿಸರ್ಗದಿಂದ ಅಂದ್ರೆ ಪ್ರಾಥಮಿಕ ವಲಯದಿಂದ ಕಬ್ಬನ್ನ ಪಡಿತೀವಿ. ಕಬ್ಬನ್ನ ಪಡೆದು ಎಲೆಕ್ಟ್ರಿಸಿಟಿ ತಗೊಳ್ರಿ ಮಲ್ಲಿಕಾ, which electricity you want? See here, ನೀವು ಸೋಲಾರ್ ಅಂತ ತಗೊಳ್ರಿ, ನಿಸರ್ಗದಿಂದ ಪಡಿತೀವಿ. ಥರ್ಮಲ್ ಅಂತ ತಗೊಳ್ರಿ, ಭೂಮಿಯಾಗಿಂದ ಕಲ್ಲಿದ್ದಲು ತಕೊಂಡಿರ್ತೀವಿ. ವಿಂಡ್ ಅಂತ ತಗೊಳ್ರಿ, ಗಾಳಿ ನಿಸರ್ಗದಿಂದ ಪಡಿತೀವಿ. ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ತಗೊಳ್ರಿ, ನಿಸರ್ಗದಿಂದ ನೀರನ್ನ ಪಡಿತೀವಿ. ಹೌದಾ? ಇವೆಲ್ಲವೂ ನಾವು ನಿಸರ್ಗ ಎಂಬುದರಿಂದ ಪಡೆದು ಅದನ್ನ ಪ್ರಕ್ರಿಯೆಗೆ ಒಳಪಡಿಸ್ತೀವಿ. ಮತ್ತೆ ಗಾಳಿ ಹಂಗ ಇದ್ರೆ ಕರೆಂಟ್ ತಾನೇ ಯಾಕೆ ತಯಾರಾಗೋದಿಲ್ರಿ? ಆಗೋದಿಲ್ಲ. ಆ ಗಾಳಿಯನ್ನ ಬಳಸಿಕೊಳ್ಳುವ ಒಂದು ಪ್ರಕ್ರಿಯೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಕಬ್ಬನ್ನ ತಂದು ಅದರ ಮೇಲೆ ಪ್ರಕ್ರಿಯೆಗೆ ಒಳಪಡಿಸೋದು, ಅದನ್ನ ಅರಿಯೋದು, ಹಾಲು ತೆಗೆಯೋದು, ಅದನ್ನು ಕಾಸೋದು, ಅದನ್ನು ಸ್ವಚ್ಛಗೊಳಿಸೋದು, ಆನಂತರ ಅದು ಹರಳಾಗಿ ಹೊರಬರುವಂತೆ ನೋಡ್ಕೊಳ್ಳೋದು, ಪ್ರಕ್ರಿಯೆಗೆ ಒಳಪಡಿಸೋದು. ಕಬ್ಬಿಣದ ಅದಿರನ್ನ ನಾವು ನಿಸರ್ಗದಿಂದ ಪಡಿತೀವಿ, ಅದನ್ನ ಪ್ರಕ್ರಿಯೆಗೆ ಒಳಪಡಿಸಿ ಕಬ್ಬಿಣವನ್ನ ತಯಾರು ಮಾಡ್ತೀವಿ. ಸೊ ಹೀಗೆ ಯು ಟೇಕ್ ಎನಿ ಎಕ್ಸಾಂಪಲ್, ಅಲ್ಲಿ ನಾವು ನಿಸರ್ಗದಿಂದ ಸಂಪನ್ಮೂಲವನ್ನು ಪಡೆದಿರ್ತೀವಿ ಮತ್ತು ಅದನ್ನ ಪ್ರಕ್ರಿಯೆಗೆ ಒಳಪಡಿಸಿದಾಗ ಒಂದು ಸಿದ್ಧ ವಸ್ತು ಅನ್ನುವಂಥದ್ದು ತಯಾರಾಗ್ತದೆ. ಕೋಕೋನಟ್ ಆಯಿಲ್ ಏನ್ ಬೇಕಾದ ನೀವು, ಟೊಮೆಟೊ ಸಾಸ್ ಏನ್ ಬೇಕಾದ, ತಿನ್ನು ಎಣ್ಣೆ, ಅಡಿಗೆ ಎಣ್ಣೆ, ಮತ್ತೆ ಬೇರೆ ಎಣ್ಣೆ, ನಿಮ್ಗೆ ಯಾವ್ದು ಬೇಕಾದ ತಗೋರಿ. ಅವೆಲ್ಲವೂ ಮೂಲ ಅವಕ್ಕೆ ಸಿಗೋದು ಕಚ್ಚಾ ವಸ್ತು ಅಂತಂದ್ರೆ ನಿಸರ್ಗ. ಸೊ ಆ ನಿಸರ್ಗವನ್ನ ನಾವು ಪ್ರಾಥಮಿಕ ವಲಯ ಅಂತ ಕರೆದಿದ್ದೀವಿ. ಸೊ ಆ ಪ್ರಾಥಮಿಕ ವಲಯದಿಂದ ಪಡೆದು ಇಲ್ಲಿ ಅದನ್ನ ಪ್ರಕ್ರಿಯೆಗೆ ಒಳಪಡಿಸಿ ಸಿದ್ಧ ವಸ್ತು ಆಗ್ತದೆ. ಮತ್ತು ಈ ಪ್ರಕ್ರಿಯೆಗೆ ಒಳಪಡಿಸಿದಾಗ ಆ ಕಚ್ಚಾ ವಸ್ತುವಿನ ಉಪಯುಕ್ತತೆ ಹೆಚ್ಚಾಗ್ತದೆ. ಅದನ್ನು ಗಮನಿಸ್ಬೇಕು ನಾವು. ಈಗ ಕಬ್ಬ ಯಾರು 5 ರೂಪಾಯಿ ಕಿಲೋನು ತಗೊಳ್ಳೋದಿಲ್ಲ, ಸಕ್ರಿ 40 ರೂಪಾಯಿ ಕಿಲೋ ತಗೋತಾರೆ. ಯಾಕ? ಸಿಂಪಲ್ ಆಗಿ ಸಕ್ಕರೆಗೆ ಇರುವಂತ ಉಪಯುಕ್ತತೆ ಸೀದಾ ಕಬ್ಬಿಗಿಲ್ಲ. ಸಕ್ರಿ ಬದ್ಲಿ ಹಂಗಾರ ಕಬ್ಬು ಕಡದ್ ಹಾಕಪ್ಪ ಎದ್ರಾಗ ಚಾ ಮಾಡಾಕ ಅಂತಂದ್ರ ವಿಚಾರ ಮಾಡಿ ನೋಡ್ರಿ. ಸಕ್ರಿ ಸೀದಾ ಚಾ ಹಾಕೋ ಬದ್ಲಿ ಹಂಗಾರ ಕಬ್ಬಿನಾಗ ಸಕ್ಕರೆ ಇರ್ತೈತಲ್ಲ, ಹೋಗಿರ್ ಕಬ್ಬು ಕಡದು ಚಾ ಮಾಡಾಕ ಯಾವಾಗ ಆಗ್ಬೇಕು ನಿಮ್ ಚಾ? ಸೊ ಹಿಂಗ ವ್ಯಾಲ್ಯೂ ಅಡಿಷನ್ ಅನ್ನುವಂಥದ್ದಾಗ್ತದೆ. ಅದರ ಫಾರ್ಮ್, ಅದರ ರೂಪ ಬದಲಾಗ್ತದೆ, ಅದರ ಮೌಲ್ಯ ಬದಲಾಗ್ತದೆ. ಸೊ ಹೀಗೆ ದ್ವಿತೀಯ ವಲಯ ಅನ್ನುವಂಥದ್ದು ನಡೀತದೆ. ಇನ್ನ ಹಿಂಗ ಒಂದ್ ಕಡೆ ಪ್ರಾಥಮಿಕ ವಲಯ ಚಟುವಟಿಕೆಗಳ ನಡೆದಾವ. ಒಬ್ಬ ರೈತದಾನ, ಆ ರೈತ ಬೀಜಗಳನ್ನ ಬಿತ್ತಾನ, ಬೆಳೆಯನ್ನ ಉತ್ಪಾದಿಸ್ತಾನ. ಉತ್ಪಾದಿಸಿದ ಬೆಳೆಯನ್ನ ಮಾರುಕಟ್ಟೆಗೆ ಒಯ್ಯಾಕ ಸಾರಿಗೆ ಅಂತ ಬೇಕು. ಓಕೆ, ಆತ ಉತ್ಪಾದಿಸುವಂತ ಬೆಳೆಗೆ ಯಾವುದೋ ಒಂದು ರೋಗ ಬರುತ್ತೆ, ಆತನ ಬೆಳೆ ನಷ್ಟ ಆಗತ್ತೆ, ಅದಕ್ಕೆ ಇನ್ಸೂರೆನ್ಸ್ ಅಂತ ಬೇಕು. ಓಕೆ, ಆತ ಯಾವುದೋ ಒಂದು ಪ್ಲಾಂಟೇಶನ್ ಕ್ರಾಪ್ ಅನ್ನ ಬೆಳೆಯೋದಕ್ಕೆ ಹೊರಟಾನ, ತೋಟಗಾರಿಕಾ ಬೆಳೆ ಬೆಳೆಯೋದಕ್ಕೆ ಹೊರಟಾನ, ಆತನಿಗೆ ಒಂದು ದೊಡ್ಡ ಹೂಡಿಕೆ ಅನ್ನುವಂಥದ್ದು ಬಂದದ, ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಕಾಗಿದೆ. ಆ ಇನ್ವೆಸ್ಟ್ಮೆಂಟ್ಗೆ ಹಣಕಾಸು ಒದಗಿಸೋದಕ್ಕೆ ಬ್ಯಾಂಕುಗಳು ನೋಡ್ರಿ, ಟ್ರಾನ್ಸ್ಪೋರ್ಟೇಶನ್, ಇನ್ಸೂರೆನ್ಸ್, ಬ್ಯಾಂಕಿಂಗ್. ಆಮೇಲೆ ಅವನು ಉತ್ಪಾದಿಸಿದಂತ ಎಲ್ಲಾ ವಸ್ತುಗಳನ್ನು ಅಂಗಡಿಯಾಗಿಟ್ಟು ಮಾರಾರು ಬೇಕಲ್ಲ. ಸೊ ಹಾಗೆ ಮಾರುಕಟ್ಟೆ ನಿರ್ವಹಣೆ ಇವೆಲ್ಲವೂ ಸೇವಾ ಕ್ಷೇತ್ರ ಅಥವಾ ತೃತೀಯ ವಲಯ. ಇಲ್ಲೆಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ತೃತೀಯ ವಲಯ ಬೇಕಾಯ್ತು ಅಂತ ನಾವು ನೋಡಿದ್ವಿ. ರೈತನಿಗೆ ಹಲವಾರು ಸೌಲಭ್ಯಗಳು ಬೇಕಾಗ್ತಾವ. ಆ ಸೌಲಭ್ಯಗಳನ್ನ ಒದಗಿಸುವ ಸಲುವಾಗಿ ಏನೈತ್ರಪ್ಪ,
ಸೇವಾ ವಲಯ ಐತಿ. ಮತ್ತೆ ಹಂಗಾರೆ ಕೈಗಾರಿಕೆಗೆ ಅವ್ರಿಗೆ ಅದ ಬೇಕು. ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ಸರಕುಗಳನ್ನ ಫೀಲ್ಡ್ ನಿಂದ ಫ್ಯಾಕ್ಟರಿಗೆ ತಂದು ಕೊಡಬೇಕು. ಫ್ಯಾಕ್ಟರಿ ಒಳಗೆ ತಯಾರಾದಂತಹ ಸಿದ್ಧ ವಸ್ತುಗಳನ್ನ ಮತ್ತೆ ಬೇರೆ ಬೇರೆ ದೇಶದ ವಿವಿಧ ಮೂಲೆಗಳಿಗೆ ಸಾರಿಗೆ ಮೂಲಕ ಕಳಿಸಬೇಕು. ಫ್ಯಾಕ್ಟರಿ ಹಾಕುವುದಕ್ಕ ತುಂಬಾ ಮುಖ್ಯವಾಗಿ ಹಣಕಾಸು ಬೇಕು, ಅದನ್ನು ಒದಗಿಸಬೇಕು. ಅಲ್ಲಿ ಅಪಘಾತ ಇತ್ಯಾದಿ ಆಗೋ ಸಾಧ್ಯತೆ ಇರ್ತದೆ, ಅದಕ್ಕೂ ಕೂಡ ಇನ್ಶೂರೆನ್ಸ್ ಬೇಕು. ಎಲ್ಲದಕ್ಕೂ ಹೆಚ್ಚಾಗಿ ಇಂಥ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕಾದ್ರೆ ಶಿಕ್ಷಣ ಅನ್ನುವಂಥದ್ದು ಬೇಕು, ಆರೋಗ್ಯ ಅನ್ನುವಂಥದ್ದು ಬೇಕು. ಇವೆಲ್ಲವುಗಳನ್ನು ಕೂಡ ಒದಗಿಸುವಂತ ಒಂದು ಕ್ಷೇತ್ರವನ್ನ ಸೇವಾ ವಲಯ ಹೆಸರಿನೊಳಗೆ ಅರ್ಥ. ಈ ಮೂರನೇ ವಲಯದ ಅಸ್ತಿತ್ವ ಇರೋದು 1 ಮತ್ತು 2ನೇ ವಲಯಗಳ ಆಧಾರದ ಮೇಲೆ. ಪ್ರಾಥಮಿಕ ಮತ್ತು ದ್ವಿತೀಯ ಕ್ಷೇತ್ರಗಳು ಇರೋದ್ರಿಂದಲೇ ತೃತೀಯ ಕ್ಷೇತ್ರ ಆಯ್ತು. ಮತ್ತೆ ಹಂಗಂತಂದು ಇದೇನು ಒಂದು ನಮೂನಿ ಪ್ಯಾರಾಸೈಟ್ ಏನ್ರಿ ಅನ್ಬೇಡ, ಇದು ಐತಿ ಅನ್ನೋ ಕಾರಣಕ್ಕ ಅವು ಎರಡೂ ಕ್ಷೇತ್ರಗಳು ಸಮೃದ್ಧಿಯನ್ನ ಸಾಧಿಸ್ಯಾವ. ಸೇವಾ ವಲಯ ಇರೋದ್ರಿಂದಲೇ ಪ್ರಾಥಮಿಕ ಮತ್ತು ದ್ವಿತೀಯ ಕ್ಷೇತ್ರಗಳು ಸಮೃದ್ಧಿಯನ್ನು ಸಾಧಿಸ್ಯಾವ, ಸಾಕಷ್ಟು ಬೆಳವಣಿಗೆಯನ್ನ ಸಾಧಿಸ್ಯಾವ. ಅಂದ್ರೆ ಸೇವಾ ವಲಯದ ಕೊಡುಗೆ ಕೂಡ ತುಂಬಾ ತುಂಬಾ ಮುಖ್ಯ. ಮತ್ತೆ ಇವ್ ಹೆಂಗ್ರಪ್ಪ, ಒಂದನ್ನೊಂದು ಅವಲಂಬಿಸಾವ. ದೇ ಆರ್ ಇಂಟರ್ ಡಿಪೆಂಡೆಂಟ್, ದೇ ಆರ್ ವೆರಿ ಮಚ್ ಇಂಟರ್ ಡಿಪೆಂಡೆಂಟ್. ಒಂದ್ರ ಮೇಲೆ ಒಂದು ಅವಲಂಬಿತದ, ಒಂದನ್ನು ಬಿಟ್ಟು ಮತ್ತೊಂದಿಲ್ಲ. ಹಿಂಗ ಇವು ಸಾಂಪ್ರದಾಯಿಕವಾಗಿ ಇಲ್ಲಿವರೆಗೆ 3 ಕ್ಷೇತ್ರಗಳು ಅಂತ ನಾವು ನೋಡ್ಕೊಂಡು ಬಂದಿದ್ವಿ. ಬಟ್ ಇತ್ತೀಚಿನ ದಿನಗಳೊಳಗ ಹೊಸ ವಲಯಗಳು, ಚತುರ್ಥ ವಲಯ, ಥೇಟ್ ದಂಪತಿಗಳ ತರ. ದಂಪತಿಗಳು ಇಲ್ಲದನ್ನು ಒಬ್ರು ಬಿಟ್ಟು ಒಬ್ರು ಬದುಕಬಹುದು. ಇವು ಹಂಗ ನಡೆಯೋದಿಲ್ಲ. ತಗೋರಿ, ಏನ್ ಮಾಡ್ತೀರಿ, ಎಲ್ಲಿಗೆ ಬಂದು ಸಂಘ ಅಂದ್ರೆ ಅಲ್ಲಿಗೆ ಬರ್ತೀವಿ. ಸೊ ಏನ್ ಮಾಡಿದ್ರು ಅದನ್ನ ಬಿಟ್ಟು ಹೊರಗೆ ಬರಕ್ ಸಾಧ್ಯ ಇಲ್ಲ. ಹಂಗೈತಿ ಈಗ. ಹೊಚ್ಚು ಬಿಡೋತನ ಮದುವೆ ಆಗಂಗಿಲ್ಲ, ಮದುವೆ ಆಗತನ ಹೊಚ್ಚು ಬಿಡಂಗಿಲ್ಲ. ಹೌದಾ? ಸೊ ಹಿಂಗ ಕತಿ ನೋಡಪ್ಪ, ಏನ್ ಮಾಡ್ತೀರಿಪ್ಪ ಮಲ್ಲಿಕ. ಸೊ ಇಲ್ಲಿ ಚತುರ್ಥ ವಲಯ ಅಂತ ನಾವು ನೋಡಕ. ಚತುರ್ಥ ವಲಯ ಇದು ಏನು ಒಳಗೊಂಡದ್ರಪ್ಪ? ಸಂಶೋಧನಾ, ಕಲೆ, ಹಣಕಾಸು ಯೋಜನೆ ಇತ್ಯಾದಿಗಳು ಏನಾಗ್ಯಾವಪ್ಪ ಇತ್ತೀಚಿನ ವರ್ಷಗಳಲ್ಲಿ. ಇವೆಲ್ಲ ಮೊದಲು ಸೇವಾ ವಲಯದ ಭಾಗವೇ ಆಗಿದ್ದು. ಆದ್ರೆ ಈಗ ಸ್ವಲ್ಪ ಅದನ್ನ ಪ್ರತ್ಯೇಕಿಸುವಂತ ಉದ್ದೇಶದಿಂದ ಸಂಶೋಧನೆ. ಇವತ್ತಿನ ಜಗತ್ತು ಮುಖ್ಯವಾಗಿ ನಿಂತಿರೋದು ಸಂಶೋಧನೆಯ ಶಕ್ತಿಯ ಮೇಲೆ. ಇವತ್ತು ಯಾವ್ದಾದ್ರು ದೇಶಗಳು ಬಹಳ ಸುಧಾರಿಸ್ಯಾವ ಅಂತಂದ್ರೆ ದೇ ಹ್ಯಾವ್ ಇನ್ವೆಸ್ಟೆಡ್ ಎ ಲಾಟ್ ಇನ್ ರಿಸರ್ಚ್. ನಾನು ಪದೇ ಪದೇ ಹೇಳ್ತಿರ್ತೀನಿ, ಪ್ರತಿ ವರ್ಷ 6 ನೊಬೆಲ್ ಪ್ರಶಸ್ತಿ ಒಳಗ ನೋಡ್ರಿ, ನೀವು ಬೇಕಾದ್ರೆ ಎವರೇಜ್ ತೆಗೆದು 6 ನೊಬೆಲ್ ಪ್ರಶಸ್ತಿ ಒಳಗ ಸರಾಸರಿ 4 ನೊಬೆಲ್ ಪ್ರಶಸ್ತಿಗಳು ಅಮೆರಿಕಕ್ಕೆ ಹೋಗಿರ್ತವೆ. ಯಾಕ? ಸರಾಸರಿ 4 ಪ್ರತಿ ವರ್ಷ. ನಮ್ಮಲ್ಲಿ 100 ವರ್ಷ ಆದ್ರೂ ಇನ್ನೂ ಒಂದು ಡಜನ್ ಆಗವಲ್ಲ. 100 ವರ್ಷದಾಗ ಇನ್ನೂ ಒಂದು ಡಜನ್ ಆಗವಲ್ಲ. ಸೊ ನಮ್ಮಲ್ಲಿ ಕುಕ್ಕರ್ ಬಾಂಬ್ ಆವಿಷ್ಕಾರ, ಅದೇ ದೊಡ್ಡ ಆವಿಷ್ಕಾರ. ಬುದ್ಧಿಗೆ ನನ್ನ ಮಕ್ಕಳು ಏನ್ ಮಾಡ್ತೀರಿ? ಜಗತ್ತು ಎತ್ತು ಹೊಂಟೈತಿ, ನಾವ್ ಎತ್ತು ಹೊಂಟಿವಿ. ಅರಿವೇ ಇಲ್ಲ. ಯಾವ ಪುಣ್ಯಾತ್ಮ ಇಂಥವ್ರು ತಲೆ ಕೆಡಿಸ್ತಾನೋ ಅವನು ಹುಡುಕಾಡಿ ಮೊದಲು 1-2 ಕಟ್ಟಿಬೇಕು. ಯಾಕಂದ್ರೆ ತಿಳ್ಕೊಡ್ರಿ ಎಂತ ಹುಚ್ಚತನ ಆಯ್ತದ ಅನ್ನೋದು. ಅವ್ ಯಾವನೋ ಒಬ್ಬನ ಕೊಲ್ಲಾಕ, ಇಬ್ಬರನ್ನ ಕೊಲ್ಲಾಕ, 4 ಮಂದಿನ ಕೊಲ್ಲಾಕ ಎಷ್ಟು ಗುದ್ದಾಡ್ತಾನ ನೋಡ್ರಿ. ಎಷ್ಟು ತನ್ನ ಲೈಫ್ ಅನ್ನ ರಿಸ್ಕ್ ತಗೋತಾನ, ತನ್ನ ಕುಟುಂಬವನ್ನ ಹಾಳು ಮಾಡ್ತಾನ. ಹುಚ್ಚ ನನ್ನ ಮಕ್ಕಳು ಅಲ್ಲ, ಇದೇನೇನು ಬುದ್ಧಿಗೇಡಿತನದ ಪರಮಾವಧಿ. ಅದನ್ನ ಬಿಟ್ಟು ಚಂದಂಗೆ ಬಾಳ್ವೆ ಮಾಡೋದು ಕಲ್ತ್ರ ನಮಗೂ ಚಲೋ, ಸಮಾಜಕ್ಕೂ ಚಲೋ. ಸಾಯ್ತಿರ್ತಾರೋ, ಹುಟ್ಟಿರ್ತಾರೋ. ಯಾರು ಯಾರನ್ನು ಸಾಯಿಸೋದಂತೂ ಆಗೋದಿಲ್ಲ. ಏನ್ ಹುಚ್ಚತನ, ಹೋಲ್ಬಿಡ್ರಿ ಅವ್ರು, ಬಿಟ್ಟಾಕ್ರಿ. ಸೊ ಇಲ್ಲಿ 4th ನಂಬರ್, ದಿಸ್ ಇಸ್ the sector where research, art and financial planning takes place. ಸೊ ಇಲ್ಲಿ ಇದು ನಾಗಲೇ ಹೇಳಿದಂಗ ಜಗತ್ತನ್ನ ಒಂದು ಮುಂದಕ್ಕೆ ತಳ್ಳುವಂತ ಶಕ್ತಿ ಇದಕ್ಕೆ. ಜಗತ್ತಿನ ಬೆಳವಣಿಗೆಗೆ ಒಂದು ಹಿಂದಿರುವಂತ ಶಕ್ತಿ ಅಂತಂದ್ರೆ ಈ ಸಂಶೋಧನೆ. ಇದರ ಮಹತ್ವವನ್ನ ಭಾರತ ತಿಳ್ಕೊಳ್ಳೇ ಇಲ್ಲ. ದುರಂತ ಅಂದ್ರೆ, ಅಥವಾ ತಿಳ್ಕೊಂಡ್ರೆ ಬಹಳ ಕಡಿಮೆ ಪ್ರಮಾಣದೊಳಗೆ ತಿಳ್ಕೊಂಡಿತು ಇಲ್ಲಿಯವರೆಗೂ. ಹೀಗಾಗಿ ನಾವೇನಾಗ್ಬಿಟ್ಟು ಬೇರೆಯವರಿಂದ ಟೆಕ್ನಾಲಜಿಯನ್ನ ಬೈ ಮಾಡುವಂತ ಅನಿವಾರ್ಯತೆ ಉಂಟಾಯ್ತು. ನಮ್ಮದ ಇದ್ರೆ, ನಮ್ಮ ಮನೆಯಾಗಿದ್ರೆ, ನಮ್ಮ ತಟ್ಟಾಗಿದ್ರೆ ನಾವು ಉಣ್ಬೋದು. ಸೊ ಆ ಹಿನ್ನೆಲೆ ಒಳಗ ಈಗಿನ ಸರ್ಕಾರ ಕಳೆದ ಕೆಲವು ವರ್ಷಗಳಿಂದ ಭಾರತದೊಳಗೂ ಕೂಡ ಸಂಶೋಧನೆಗೆ ಹೆಚ್ಚಿನ ಒತ್ತನ್ನು ಕೊಡುವಂತ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಇಲ್ಲಿವರೆಗೆ ಭಾರತದೊಳಗೆ ಸಂಶೋಧನೆ ಅಂದ್ರೆ
ಅದು ಸರ್ಕಾರದ ಜವಾಬ್ದಾರಿ ಅಂತ ಆಗಿಬಿಟ್ಟಿತ್ತು. ಯಾಕೆ ಖಾಸಗಿಯವರಿಗೆ ತಾವು ಸಂಶೋಧನೆ ಒಳಗೆ ತೊಡಗಿಸಿಕೊಂಡು ಅದರೊಳಗೆ ಅಷ್ಟು ಹೂಯಿ ಅಂತ ದುಡ್ಡು ಹಾಕಿ ಅದರಿಂದ ಲಾಭ ಪಡಿತೀವಿ ಅವ್ರಿಗೂ ಭರವಸೆ ಇದ್ದಿರಲಿಲ್ಲ. ಅಂಡ್ ಅಫ್ಕೋರ್ಸ್ ಅವ್ರ ಹತ್ರ ದುಡ್ಡ ಇರ್ತಿರ್ಕಿಲ್ಲ ಇದಕ್ಕೆಲ್ಲ ತೊಡಗಿಸಾಕ. ಆದ್ರೆ ಈಗ ಕಾಲ ಬದಲಾಗ್ಯದ. ಸಾಕಷ್ಟು ಖಾಸಗಿ ಸಂಸ್ಥೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಂಶೋಧನೆಗಳನ್ನು ಇವತ್ತು ಕೈಗೊಳ್ಳಕತ್ತಾವ. ಹಿಂಗಾಗಿ ನೋಡ್ರಿ, ಒಂದು ಸಿಂಪಲ್ ಎಕ್ಸಾಂಪಲ್, ಭಾರತ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್, ಯಾವುದು ಹೈದರಾಬಾದ್ ಸಂಸ್ಥೆ, ಸ್ವತಃ ತಾನು ಸಂಶೋಧನೆಯನ್ನ ಮಾಡಿ ಇವತ್ತು ಹಲವಾರು ವ್ಯಾಕ್ಸಿನ್ಗಳನ್ನ ಕಂಡು ಹಿಡಿಯೋದಕ್ಕೆ ಅದರಿಂದ ಸಾಧ್ಯ ಆಯಿತು. ಹೌದಲ್ಲ? ಅದಿರ್ಲಿಲ್ಲ ಅಂದ್ರೆ ಬೇರೆದವ್ರ ಮುಂದೆ ಕೈ ಒಡ್ಕೊಂಡು ನಿಲ್ಬೇಕಲ್ಲ ನಾವು. ಹೀಗೆ ಇವತ್ತು ಬೇರೆ ಬೇರೆ ಕ್ಷೇತ್ರಗಳೊಳಗೆ ಇಂಥ ಸಂಶೋಧನೆ ಬರಕತ್ತದ. ಮತ್ತೊಂದು ದೆನ್ ದ ಫಿಫ್ತ್ ಸೆಗ್ಮೆಂಟ್, ಇದು ಸರ್ಕಾರಿ ಆಡಳಿತ, ಸಮೂಹ ಮಾಧ್ಯಮ, ಉನ್ನತ ಶಿಕ್ಷಣ, ಹೈಯರ್ ಎಜುಕೇಶನ್ ಇವುಗಳನ್ನು ಒಳಗೊಂಡದ 5ನೇ ವಲಯ. ಇದು ಪಂಚಮ ವಲಯ ಅಂತ ನೀವು ಕರೀಬಹುದು. ಸೊ ಇದು ಏನ್ರಪ್ಪ, ಇದು ಕೂಡ ಒಂದು ಸಪ್ಲಿಮೆಂಟರಿ ಸೆಕ್ಟರ್ ಅಂತ ನಾವು ಕರಿಬೇಕು. ಸಪ್ಲಿಮೆಂಟರಿ, ಪೂರಕ ವ್ಯವಸ್ಥೆ. ಹೌದು, ಸರ್ಕಾರಿ ಆಡಳಿತ ಇರಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಸಮೂಹ ಮಾಧ್ಯಮಗಳು ಅರಿವನ್ನ ಮೂಡಿಸುವ ಸಲುವಾಗಿ ಬೇಕಾಗ್ತಾವ. ಉನ್ನತ ಶಿಕ್ಷಣ ಅಫ್ಕೋರ್ಸ್ ತುಂಬಾ ಮಹತ್ವದ್ದು. ಇತ್ತೀಚಿನ ವರ್ಷಗಳಲ್ಲಿ ಇದಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತದೆ. ಸೊ ಹೀಗೆ ಒಂದು ಅರ್ಥವ್ಯವಸ್ಥೆಯಲ್ಲಿನ ವಲಯಗಳು ಅಂತ ಬಂದಾಗ ಇವು ಒಂದು ಐದು ಕ್ಷೇತ್ರಗಳನ್ನ ಜಸ್ಟ್ ನೀವು ನೆನಪಿಟ್ಕೊಂಡ್ರೆ ಸಾಕು. ಇನ್ನ ಒಂದು ಮೂಲಭೂತ ಪರಿಕಲ್ಪನೆಯನ್ನ, ಕನ್ಸೆಪ್ಟ್ ಅನ್ನ ತಾವು ತಿಳ್ಕೊಂಡಿರ್ಬೇಕು. ಮತ್ತೆ ಇದ್ರ ಮ್ಯಾಗ ಆಗ್ಲೇ ಒಂದು ಪ್ರಶ್ನೆ ಕೇಳ, ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಏನು ವ್ಯತ್ಯಾಸ? ಇಲ್ಲಿ ನೋಡಿ, ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ರಾಷ್ಟ್ರೀಯ ಮತ್ತು ತಲಾ ಆದಾಯದ ನಿರಂತರ ಬೆಳವಣಿಗೆಯನ್ನು ಸೂಚಿಸುತ್ತದೆ ಅಷ್ಟ. ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಸೊ ಗ್ರೋತ್ ಈಸ್, ಇಟ್ ಸ್ಪೀಕ್ಸ್ ಅಬೌಟ್ ಕಂಟಿನ್ಯೂಸ್ ರೈಸ್ ಇನ್ ದ income, level of income. So both national income increases, so the per capita income increases. ರಾಷ್ಟ್ರೀಯ ಆದಾಯ ಹೆಚ್ಚಾದಂಗ ತಲಾ ಆದಾಯನು ನ್ಯಾಚುರಲಿ ಹೆಚ್ಚಾಕೋತ ಹೋಗ್ತೈತಿ. ಹೀಗೆ ಹಲವಾರು ದಶಕಗಳ ಕಾಲ ಸರ್ಕಾರಗಳು, ಇವನ್ ಅರ್ಥಶಾಸ್ತ್ರಜ್ಞರು ಎದ್ರ ಮೇಲೆ ಒತ್ತು ಕೊಟ್ಟರು ಅಂದ್ರೆ, ಇಷ್ಟು ಮಾಡಿದ್ರೆ ಸಾಕು ನಾವು ದಡ ಸೇರಿದಂಗ, ದೊಡ್ಡ ಸಾಧನೆ ಮಾಡಿದಂಗ ಅಂತ ತಿಳ್ಕೊಂಡಿದ್ರು. ಬಟ್ ಆಮೇಲೆ ಗೊತ್ತಾಯ್ತು ಇದು ಸರಿಯಾದ ಕ್ರಮ ಅಲ್ಲ. ಕೇವಲ ಆದಾಯವನ್ನ ನೋಡಿ ಯಾವುದೋ ದೇಶ ಸುಧಾರಿಸದ ಅಂತ ಹೇಳೋದು ತಪ್ಪಾಗ್ತದ. ಯಾವಾಗ ಒಂದು ದೇಶ ನಿಜವಾಗಿಯೂ ಸಮೃದ್ಧಿಯನ್ನ ಕಂಡದ ಅಂತ ಹೇಳಬಹುದು ಅಂತಂದ್ರೆ, ಎಸ್, US is having, it is a developed country. It is a developed country because it is having quite high per capita income, quite high national income, and it is having all positive institutional setup. ಈಗ ನೋಡ್ರಿ, ನಾವು ಎಷ್ಟೋ ಸಲ ಈಗ ಒಂದ್ ಈಟ್ ಯಾವುದು ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಳಗ ಇತ್ಯಾದಿ ದೇಶದೊಳಗೆ ಏನಾಗಕತ್ತದ ಅಂತಂದ್ರ, ಈಗ ಸ್ವಲ್ಪ ಸಾಂಸ್ಥಿಕ ಬದಲಾವಣೆಗಳು ಅಲ್ಲಿ ಆಗಾಕತ್ತಾವ. ಸಾಂಸ್ಥಿಕ ಬದಲಾವಣೆಗಳು, ಶಿಕ್ಷಣ ಸಂಸ್ಥೆಗಳು ಬರಾಕತ್ತಾವ, ಸಣ್ಣದಾಗಿ ಪ್ರಜಾಪ್ರಭುತ್ವ ಅಲ್ಲಿ ಬರಾಕತ್ತದ, ಆರೋಗ್ಯ ಸೇವೆಗಳು ಅಲ್ಲಿ ಬರಾಕತ್ತಾವ, ಹೆಣ್ಣು ಗಂಡಿನ ನಡುವೆ ಸಮಾನತೆ ಅನ್ನುವಂಥದ್ದನ್ನ ತರೋ ಪ್ರಯತ್ನಗಳು ನಡೆದಾವ. ಇವೆಲ್ಲ ಬರೇ ಆದಾಯ ಇದ್ದುಕೊಂಡು ನಿಮಗೆ ಸ್ವಾತಂತ್ರ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ರೆ ಆ ದೇಶ ಉಪಯೋಗ ಇಲ್ಲ. ಅದಕ್ಕೆ ಈ ಒಂದು ರಾಷ್ಟ್ರೀಯ ಮತ್ತು ತಲಾ ಆದಾಯದ ನಿರಂತರ ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಆದರೆ, ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ರಾಷ್ಟ್ರೀಯ ಮತ್ತು ತಲಾ ಆದಾಯದ ನಿರಂತರ ಬೆಳವಣಿಗೆಯ ಜೊತೆಗೆ ರಚನಾತ್ಮಕ ಸ್ಟ್ರಕ್ಚರಲ್ ಚೇಂಜಸ್. ಫಾರ್ ಎಕ್ಸಾಂಪಲ್, ಇಂಡಿಯನ್ ಸೊಸೈಟಿ ಒಳಗೆ ಆರ್ಥಿಕ ಬೆಳವಣಿಗೆಯೂ ಆಗ್ತಾ ಇದೆ, ಆರ್ಥಿಕ ಅಭಿವೃದ್ಧಿಯೂ ಆಗ್ತಾ ಇದೆ. ಉದಾಹರಣೆ, ಸ್ಟ್ರಕ್ಚರಲ್ ಚೇಂಜಸ್. ಏನೇನು ಸ್ಟ್ರಕ್ಚರಲ್ ಚೇಂಜಸ್ ನೋಡ್ರಿ, ನಮ್ಮಲ್ಲಿ ಎಷ್ಟು ಸ್ಟ್ರಕ್ಚರಲ್ ಚೇಂಜಸ್ ಆಯ್ತು ಫ್ರಮ್ ಸೊಸೈಟಿ ಪಾಯಿಂಟ್ ಆಫ್ ವ್ಯೂ ಅಂತ ನಾವು ನೋಡೋದಾದ್ರೆ, ಮೊದಲಿದ್ದಂತ ಸಾಮಾಜಿಕ ತಾರತಮ್ಯ, ಜಾತಿ ವ್ಯವಸ್ಥೆ ಇವತ್ತಿಗೂ ಅಫ್ಕೋರ್ಸ್ ಪರ್ಸನಲ್ ಕೆಪಾಸಿಟಿ ಒಳಗದ, ಬಟ್ ಅಟ್ ಲೀಸ್ಟ್ ಇನ್ ದ ಪಬ್ಲಿಕ್ ದರ್ ಇಸ್ ಹಾರ್ಡ್ಲಿ ಎನಿ ಕಾಸ್ಟ್ ಸಿಸ್ಟಮ್. ಒಂದ ಹೋಟೆಲ್ದಾಗ ಕುಂತು ತಿಂತೀವಿ, ನಾವು ಉಣ್ತೀವಿ, ಒಂದ ಸಿನಿಮಾ ಥಿಯೇಟರ್ದಾಗ ಕುಂಡಿರ್ತೀವಿ, ಹೌದಲ್ಲ, ಒಂದ ರೈಲ್ವೆದೊಳಗೆ ಅಡ್ಡಾಡ್ತೀವಿ, ಯಾರು ಕೇಳೋದಿಲ್ಲ ನೀ ಯಾವ ಜಾತಿ ಅಂತ ಹೇಳಿ. ಸೊ ಇದು ರಚನಾತ್ಮಕ ಬದಲಾವಣೆ ಅಂತ ನಾವು ಹೇಳ್ತಾ ಇದೀವಿ. ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ರಚನಾತ್ಮಕ ಬದಲಾವಣೆ. ಮೊದಲು ಬರೇ ನಮ್ಮಲ್ಲಿ ಹಕ್ಕಿಮುಗಳು ಅವರು ಇವರು ನಾಡಿ ಹಿಡಿದ್ ನೋಡಿ ಔಷಧ ಕೊಡೋರು, ನಾಲಿಗೆ ಅಟ್ಟ ನೋಡಿ ಔಷಧ ಕೊಡೋರು, ಕಣ್ಣು ಹಿಂಗ ಮಾಡಿ ಔಷಧ ಕೊಡೋರು, ಅಟ್ಟ ಪಾಪ ಅವ್ರ ತಿಳುವಳಿಕೆನ ಅಷ್ಟ ಇತ್ತು, ಅಷ್ಟ ಕೊಡ್ತಿದ್ರು. ಆದ್ರೆ ಈಗ
ನಿಮ್ಮನ್ನು ಏನು ಬೇಕಾದ ಚೆಕ್ ಮಾಡಿ ಔಷಧ ಕೊಡುವಂತ ಸಾಂಸ್ಥಿಕ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ರಚನಾತ್ಮಕ ಬದಲಾವಣೆ ಆಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ರಚನಾತ್ಮಕ ಬದಲಾವಣೆ ಆಯಿತು. ರಾಜಕೀಯ ವಿಷಯ ಅಂತ ಬಂದ್ರೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ಜಗತ್ತಿನೊಳಗೆ ಅತಿ ಹೆಚ್ಚು ಯಶಸ್ವಿ ಆಗ್ತಾ ನಡೆದಿದೆ, ಹೆಚ್ಚು ಪಕ್ವಗೊಳ್ತಾ ಇದೆ, ಹೆಚ್ಚು ವಿಕೇಂದ್ರೀಕರಣ ಆಗ್ತಾ ಇದೆ. ಯಾಕೆ ಸ್ವಾತಂತ್ರ್ಯ ದೊರೆತಾಗ ಬಹುತೇಕ ಕೇಂದ್ರ ಸರ್ಕಾರ ಅದೊಂದೇ ಸ್ಟ್ರಾಂಗ್. ಅದು ಏನ್ ಮಾಡಿದ್ರು ನಡೀತಿತ್ತು. ರಾಜ್ಯಗಳಲ್ಲಿ ಇರುವಂತಹ ಸರ್ಕಾರಗಳನ್ನು ಯಾರಾಗಿ ತೆಗೆದು ಹೋಗ್ಬಿಡ್ತಿದ್ರು. ಸ್ಥಳೀಯ ಮಟ್ಟದಲ್ಲಿ ಅಂತೂ ಯಾವುದೇ ರಾಜಕೀಯ ವ್ಯವಸ್ಥೆ ಅಂತ ಇದ್ದಿರಲಿಲ್ಲ. ಆದ್ರೆ ಈಗ 73-74 ತಿದ್ದುಪಡಿಯ ನಂತರ ದೊಡ್ಡ ಪ್ರಮಾಣದ ರಚನಾತ್ಮಕ ಬದಲಾವಣೆ ನಮ್ಮ ರಾಜಕೀಯ ಕ್ಷೇತ್ರದೊಳಗೆ ಇವತ್ತಾಗಿದೆ. ಹೀಗೆ ಪ್ರತಿ ಕ್ಷೇತ್ರದಲ್ಲೂ ಒಂದು ರಚನಾತ್ಮಕ ಬದಲಾವಣೆ, ಸಾಂಸ್ಥಿಕ ಬದಲಾವಣೆ ಅಂದ್ರೆ ಹೊಸ ಹೊಸ ಸಂಸ್ಥೆಗಳು ಹೊಸ ಹೊಸ ಉದ್ದೇಶಗಳಿಗಾಗಿ ಹುಟ್ಟಿಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಕತ್ತದಂತ ಕಂಡು ಬಂತು. ಸೊ ಅದರ ಸಲುವಾಗಿ ಇವತ್ತು ಮಾನವ ಹಕ್ಕುಗಳ ಆಯೋಗ ಅನ್ನುವಂಥದ್ದು ಸ್ಥಾಪನೆ ಆಗಿದೆ. ಮಹಿಳೆಯರ ಹಕ್ಕುಗಳ ಉಲ್ಲಂಘನೆ ಆಗಕತ್ತಾವಂತ ಗೊತ್ತಾಯ್ತು. ಸೊ ರಾಷ್ಟ್ರೀಯ ಮಹಿಳಾ ಆಯೋಗ ಅನ್ನುವಂಥದ್ದನ್ನು ನಾವು ಇವತ್ತು ಸ್ಥಾಪಿಸಿದ್ದೀವಿ. ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಹುಟ್ಟಿಕೊಳ್ತಾ ಹೋಗ್ತವೆ. ಸೊ ಇಂಥ ಒಂದು ಬದಲಾವಣೆಯನ್ನ, ಜನರ ಧೋರಣೆಯಲ್ಲಿ ಬದಲಾವಣೆ, ದ ಅಟಿಟ್ಯೂಡ್, ದ ಥಿಂಕಿಂಗ್ ಆಫ್ ದ ಪೀಪಲ್, ಸಂಕುಚಿತತೆಯಿಂದ ವಿಶಾಲಾತ್ಮಕತೆಯತ್ತ ಸಾಗುವಂಥದ್ದು. ಇದಕ್ಕೆಲ್ಲ ಹಿನ್ನೆಲೆಯಾಗಿ ಸಾಕಷ್ಟು ಒಂದು ವ್ಯವಸ್ಥೆ ಕೆಲಸ ಮಾಡ್ತಿರ್ತದೆ. ಇವತ್ತು ನಾವು ಭಾರತೀಯರು ಅನ್ನುವಂತ ನಮ್ಮಲ್ಲಿ ಏನು ಫೀಲಿಂಗ್ ಐತಲ್ಲ, ಇದು ಸುಮ್ಮನೆ ಬಂದದ್ದಲ್ಲ. ಸೊ ಎಲ್ಲಾ ಬದಲಾವಣೆಗಳನ್ನು ಸೇರಿದ್ದು ಆರ್ಥಿಕ ಅಭಿವೃದ್ಧಿ ಅಂತ ನಾವು ಹೇಳ್ತೀವಿ, ಹೌದಲ್ಲ? ಎಸ್. ಇನ್ನೊಂದು ಇದ್ಯಾರು, ಇಟ್ ಮೀನ್ಸ್ ಡೆವಲಪಿಂಗ್ ಕಂಟ್ರೀಸ್ ಅಂತ ಮಲ್ಲಿಕಾ. ಸೊ ಈ ವಿಷಯದೊಳಗ ನಿಮ್ಮ ಗಮನಕ್ಕೆ ತರುವಂತದ್ದು ಒಂದು ಏನಪ್ಪಾ ಅಂತ ಕೇಳಿದ್ರೆ, ಈ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಯಾವ ದೇಶಗಳ ಕನ್ಸರ್ನ್ ಯಾವುದಾಗೈತಿ ಅಂತ ಕೇಳಿದ್ರೆ, ಎಸ್, ಆಗಲೇ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಿ ಉತ್ತುಂಗದಲ್ಲಿರುವಂತಹ ಅರ್ಥವ್ಯವಸ್ಥೆಗಳು ಲೈಕ್ ಅಮೆರಿಕಾ, ಕೆನಡಾ, ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್, ಜಪಾನ್, ಇಂಥ ದೇಶಗಳಲ್ಲಿ ದ ಕನ್ಸರ್ನ್ ಈಸ್ ಅಬೌಟ್ ಎಕನಾಮಿಕ್ ಗ್ರೋತ್. ಆ ದೇಶಗಳಲ್ಲಿ ಆರ್ಥಿಕ ಬೆಳವಣಿಗೆ ಒಂದೇ ಚಿಂತೆ ಅವರಿಗೆ. ಯಾಕಂದ್ರೆ ಅವ್ರು ಆಲ್ಮೋಸ್ಟ್ ಸ್ಯಾಚುರೇಷನ್ ರೀಚ್ ಆಗ್ಯಾರ. ಚೀನಾದ ಕತಿ ಬೇರೆನ ಆಲ್ ಟುಗೆದರ್. ಯಾಕಂದ್ರೆ ಅದು ಇವತ್ತಿಗೇನು ಜಗತ್ತಿಗೆ ತೆರೆದುಕೊಂಡಿಲ್ಲ. ಹಿಂಗಾಗಿ ಅಲ್ಲಿ ರಚನಾತ್ಮಕ ಬದಲಾವಣೆ, ಸಾಂಸ್ಥಿಕ ಬದಲಾವಣೆ ನಮ್ಮಲ್ಲಿರುವಷ್ಟು ಇಲ್ಲ. ಆರ್ಥಿಕವಾಗಿ ಅದು ಇವತ್ತು ಬಲಾಢ್ಯ ದೇಶ ಇರಬಹುದು, ಆದರೆ ರಚನಾತ್ಮಕವಾಗಿ, ಸಾಂಸ್ಥಿಕವಾಗಿ ಅದು ಸರಿಯಾಗಿಲ್ಲ. ಜಗತ್ತಿನಾಗ ಅದು ಒಂದು ಬ್ಲ್ಯಾಕ್ ಸ್ಪಾಟ್ ಇದ್ದಾಗ ಇವತ್ತಿನ ಬ್ಲ್ಯಾಕ್ ಸ್ಪಾಟ್. ಅದು ಏನಿದ್ರೆ ಏನ್ ಬಂತು, ಭಾರತದಂತ ಸ್ವಾತಂತ್ರ್ಯವನ್ನ ನಾವಲ್ಲಿ ಕಾಣೋದಕ್ಕಾಗೋದಿಲ್ಲ. ಎಸ್. ಸೊ ಮಲ್ಲಿಕಾ ಕೇಳ್ತಾ ಇದ್ರು, ಆರ್ಥಿಕ ಬೆಳವಣಿಗೆ, ಎಕನಾಮಿಕ್ ಗ್ರೋತ್ ಅನ್ನುವಂಥದ್ದು ಇಟ್ ಇಸ್ ದ ಕನ್ಸರ್ನ್ ಆಫ್ ದ ಡೆವಲಪ್ಡ್ ಕಂಟ್ರೀಸ್. ಅವುಗಳಿಗೆ ನಿರಂತರವಾಗಿ ತಮ್ಮ ದೇಶದ ಆದಾಯ ಅಟ್ಲೀಸ್ಟ್ ಸ್ವಲ್ಪ ಆದರೂ, ಈಗಾಗಲೇ ಸಾಕಷ್ಟು ಶ್ರೀಮಂತದವು, ಆದ್ರೆ ಅಲ್ಲಿಗೆ ನಿಲ್ಲಕ್ಕೆ ಬರೋದಿಲ್ಲಲ್ಲ. ಅಟ್ಲೀಸ್ಟ್ ಪ್ರತಿ ವರ್ಷ 2%, 3% ಅವುಗಳ ಸಂಪತ್ತು, ಅವುಗಳ ಆದಾಯ ಹೆಚ್ಚಾಗ್ತಾನೆ ಹೋಗ್ಬೇಕು ಅಂತ ಬಯಸ್ತವೆ. ಆದರೆ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳು ಅಂತ ಏನಿದಾವೋ, ಈ ದೇಶಗಳಿಗೆ ಡಬಲ್ ಚಾಲೆಂಜ್. ಒಂದು ಕಡೆ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬೇಕು, ಇನ್ನೊಂದು ಕಡೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು. Simultaneously, the governments have to take steps to ensure economic growth on one side, economic development on the other side. So here you should understand economic growth is very much part of economic development. ಸೊ ಆರ್ಥಿಕ ಅಭಿವೃದ್ಧಿ ಅಂತ ನಾವು ಹೇಳಿದ್ರೆ ಅದರಲ್ಲಿ ಆರ್ಥಿಕ ಬೆಳವಣಿಗೆಯೂ ಸೇರಿರುತ್ತದೆ. ಬಟ್ ನಾಟ್ ದ ವೈಸ ವರ್ಸ. ಆರ್ಥಿಕ ಬೆಳವಣಿಗೆ ಅಂದ ತಕ್ಷಣ ಅದರೊಳಗೆ ಅಭಿವೃದ್ಧಿ ಇರ್ತದೆ ಅಂತಿಲ್ಲ. ಅಭಿವೃದ್ಧಿ ಅಂದ್ರೆ ಅದರೊಳಗೆ ಬೆಳವಣಿಗೆ ಇರ್ತದೆ. ಇಷ್ಟು ನಾವು ನೆನಪಿಟ್ಕೋಬೇಕು. ಈ ಆರ್ಥಿಕ ಅಭಿವೃದ್ಧಿಯನ್ನ ನಿರ್ಧರಿಸುವಂತ ಅಂಶಗಳು ಯಾವುವು? ಎಲ್ಲಾ ದೇಶಗಳೊಳಗೆ ಏನೇನು? ಮೊದಲನೇದು ನೈಸರ್ಗಿಕ ಸಂಪನ್ಮೂಲಗಳು. ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನೈಸರ್ಗಿಕ ಸಂಪನ್ಮೂಲಗಳು ಇದು ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುವ ಒಂದು ಪ್ರಮುಖ ಅಂಶ. ಮೊದಲನೇದಾದೆ. ಬಟ್ ಇಟ್ ಡಸ್ ನಾಟ್ ಮೀನ್ ದಟ್ yes, there are natural resources and that is why that country is a developed country. You cannot say so. You cannot take it for granted. ಯಾವುದೋ ಒಂದು ದೇಶದಲ್ಲಿ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು ಇವೆ ಅಂದ ತಕ್ಷಣ ಅದು ಅಭಿವೃದ್ಧಿ ಹೊಂದ್ಯದ ಅಥವಾ ಹೊಂದೇ ತೀರ್ತದ ಅಂತ ಹೇಳಕ್ ಆಗೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಾಕಿಸ್ತಾನ ಸುಡ್ರಿ. ಇಂಡಿಯಾನ ನಾವೆಲ್ಲ ಡಿಗ್ರಿ ಓದುವಾಗ
ನಮಗ ಫಸ್ಟ್ಗೆ ಭಾರತದ ಅರ್ಥವ್ಯವಸ್ಥೆ ಅಂತ ಓದಾಕತ್ರ ಫಸ್ಟ್ ಬಾಯ್ಪಾಟ್ ಮಾಡಿಸ್ತಿದ್ದಂತ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಭಾರತವು ಶ್ರೀಮಂತವಾಗಿದೆ, ಆದರೆ ಭಾರತೀಯರು ಬಡವರಿದ್ದಾರೆ. ನೋಡಿ, ಇಂಡಿಯಾ ಇಸ್ ರಿಚ್ ಬಟ್ ಇಂಡಿಯನ್ಸ್ ಆರ್ ಪುವರ್. ವಾಟ್ ಡಸ್ ಇಟ್ ಮೀನ್? Yes, it means that India is having huge resources, huge natural resources, but they are not put into proper use. ಅವುಗಳ ಸರಿಯಾದ ಬಳಕೆ ಆಗಿಲ್ಲ, ಅವುಗಳ ಸರಿಯಾದ ಬಳಕೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಭಾರತೀಯರು ಬಡವರಾಗಿ ಉಳಿದೀವಿ. ಇನ್ನು ಕೆಲವು ದೇಶಗಳದಾವ್, ಏನು ಲೇಕ್ ಆಫ್ ಸ್ಕಿಲ್ಸ್, ಲ್ಯಾಕ್ ಆಫ್ ಸ್ಕಿಲ್ಸ್. ಮಲ್ಲಿಕ ಎರಡು ಅರ್ಥ ಆಕೈತಿ. ಲೇಕ್ ಆಫ್ ಸ್ಕಿಲ್ಸ್ ಅನ್ಬಹುದು, ಯಾವಾಗ ಇದ್ರ ಇಲ್ಲ ಅಂದ್ರೆ ಲ್ಯಾಕ್ ಆಫ್ ಸ್ಕಿಲ್ಸ್. ನಮ್ಮಲ್ಲಿ ಇರೋದು ಲ್ಯಾಕ್. ನೋಡ್ರಿ ಲೇಕ್ ಹೇಗೆ. ಸೊ ಭಾರತ ಕೌಶಲ್ಯಗಳ ಸರೋವರ ಆಗಿದ್ರೆ ಇಷ್ಟೊತ್ತಿಗಾಗಲೇ ಬಹಳ ಮುಂದೋಗಿರ್ತಿದ್ವಿ. ಕೌಶಲ್ಯಗಳು ಇಲ್ಲ ಅನ್ನೋ ಕಾರಣಕ್ಕೆ ಹಿಂಗ ಕೂತ್ಬಿಡಿ. ಅಯ್ಯೋ ಶಿವಣೆ, ನಿನಗೂ ನಿದ್ದೆ ಬರಕತ್ತದ, ಆಯ್ತು ಸುದ್ದ. ಸೊ ಇದಕ್ಕೆ ಎಕ್ಸೆಪ್ಷನ್ಸ್ ಅದಾವ, ಭಾರಿ ಇಂಟ್ರೆಸ್ಟಿಂಗ್ ನೋಡ್ಬೋದು. ಭಾರತದೊಳಗೆ ಇಷ್ಟು ಸಂಪನ್ಮೂಲಗಳಿದ್ದು ನಾವು ಹಿಂದುಳಿದೀವಿ. ಇಸ್ರೇಲ್ ಏನೈತೆ? ಅಲ್ಲಿ ಇಸ್ರೇಲ್ದಾಗ ಏನೈತ್ರಿಪ್ಪ? ಕೆಟ್ಟ ಮರಳುಗಾಡು, ಮಣ್ಣ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಆದ್ರೂ ಇಡೀ ಜಗತ್ತು ಅವ್ರ ಕಡೆ ತಿರುಗಿ ನೋಡುವಂಗ ಎಲ್ಲಾ ಕ್ಷೇತ್ರದೊಳಗೂ ಅವ್ರ ಸಾಧನೆ ಅದ. ಎಸ್. ಸೊ ಹೀಗೆ ನೈಸರ್ಗಿಕ ಸಂಪನ್ಮೂಲಗಳು ಇದ್ದದ್ದನ್ನ ಬಳಸಿಕೊಂಡು ಇದನ್ನ ಹೆಂಗೆ ಸಿಂಪಲ್ ಆಗಿ ಹೇಳಬಹುದ್ರಪ್ಪ ಅಂತ ಕೇಳಿದ್ರೆ, ಒಬ್ಬ ಮನುಷ್ಯಗಳನ್ನ ಇದನ್ನ ಹೋಲಿಸಬಹುದು. ನಾನು ನಿಮ್ಗೆ ಹೇಳೇನಲ್ಲ, ಜಿಲ್ಲಾಧಿಕಾರಿ ಮುಂದಿನ ಕತಿ, ಒಂದು ಜಿಲ್ಲಾಧಿಕಾರಿ ಕಚೇರಿ, ಅಲ್ಲಿ ಒಬ್ಬ ಭಿಕ್ಷುಕ. ಅವ ಒಂದು ಕಾಲ್ ಇಲ್ಲ, ಲುಂಗಿ ಸುತ್ಕೊಂಡಿರ್ತಾನ, ಹರಕಂಗಿ ಹಾಕೊಂಡಿರ್ತಾನ, ಬಗಲಾಗ ಒಂದು ಆ ಕುಂಟೋ ಬಡಿಗೆ ಇಟ್ಕೊಂಡಿರ್ತಾನ, ಕೈಯಾಗ ಒಂದು ತಟ್ಟಿ ಹಿಡ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಅಂದ್ಕೊಂಡ್ರೆ ಎಲ್ಲ ದೊಡ್ಡ ದೊಡ್ಡವರ ಬರ್ತಿರ್ತಾರ, ಸಾಮಾನ್ಯವಾಗಿ ಪಬ್ಲಿಕ್ ಬರ್ತಿರ್ತಾರ. ಅಲ್ಲಿ ಹೋಗಿ ಎಲ್ಲಾರ ಕಡೆ ಭಿಕ್ಷಾ ಬೇಡೋದು, ಹಿಂಗೆ ಭಿಕ್ಷಾ ಬೇಡ್ತಿರ್ತಾನ. ಅಂಡ್ ಒನ್ ಫೈನ್ ಡೇ ಅವ್ನ್ ರೂಟೀನ್ ಭಿಕ್ಷಾ ಬೇಡೋ ಟೈಮ್ದೊಳಗ ಕಾರ್ ಬರ್ತದ. ಇವೊಂದು ಚಟನ ಅದು, ಯಾರು ಬಂದ್ರು ಹೋಗಿ ಹಿಂಗ್ ನಿಂತ ಬಿಡೋದು. ಕಾರ್ ಬರ್ತದ, ಇವ್ ಕಿಟಕಿ ಮ್ಯಾಗ ಹಿಂಗ್ ಬಡಿತಾನ, ಹಾಕ್ರಿಯಪ್ಪ ನನಗಂತ ಹೇಳಿ. ಅವನ್ ಕಾರಿನ ಬಾಗಲ ತೆಗೆದು ಕೆಳಗಿಳಿಯೋ ಪುಣ್ಯಾತ್ಮ, ಅವನ್ ಎರಡೂ ಕಾಲಿಲ್ಲ. ಅವನ್ ಬಗಲಾಗ ಬಡಿಗೆ ಹಿಡ್ಕೊಂಡು ಟಕ್ಕಕ್ಕ ಅವನ್ DC ಆಫೀಸ್ನಾಗ ಹೋಗ್ತಾನ. ಅವನ್ ಯಾರಪ್ಪ ಅಂದ್ರೆ ಅವನ DC. ಅವನಿಗೆ ನಿಜವಾಗಿಯೂ ಎರಡೂ ಕಾಲಿಲ್ಲ, ಆದ್ರೆ ಅವನ್ DC ಆಗ್ಯಾನ. ದುರಂತ ಅಂದ್ರೆ ಇವ ಕಾಲಿಲ್ಲ ಅಂತ ಏನು ಭಿಕ್ಷಾ ಬೇಡ್ತಿರ್ತಾನಲ್ಲ, ಈತನಿಗೆ ಎರಡು ಕಾಲು ಸರಿನೇ ಇರ್ತಾವ. ಇವ ಒಂದು ಕಾಲು ಹಿಂಗ ಮಡಿಚಿ ಕಟ್ಕೊಂಡು ಅದ್ರ ಮ್ಯಾಗ ಲುಂಗಿ ಎಳಿ ಬಿಟ್ಕೊಂಡು ನನ್ನ ಕಾಲಿಲ್ಲ ಅಂತ ಭಿಕ್ಷಾ ಬೇಡ್ತಿರ್ತಾನೆ. ಹೆಂಗೈತ್ರಿಪ್ಪ? ನಿಜವಾಗಿಯೂ ಕಾಲಿಲ್ಲದವನು ಆ ಸಾಧನೆ ಮಾಡ್ಯಾನ, ಇವನಿಗೆ ಎಲ್ಲ ಅದಾವ, ಆದ್ರೆ ಇವ್ ಭಿಕ್ಷಾ ಬೇಡ್ತಾನೆ. ಅದಕ್ಕೆ ಹೇಳೋದು ನಾನು, ಎಷ್ಟೋ ಸಲ ಕಾಲುಗಳಿದ್ದವನು ಎದ್ದು ನಡೆಯುವುದಿಲ್ಲ, ಕಾಲುಗಳಿಲ್ಲದವನು ಓಡುತ್ತಾನೆ, ಕಾಲುಗಳಿಲ್ಲದವನು ಜಿಗಿತಾನೆ, ಕಾಲುಗಳಿಲ್ಲದವನು ಮೌಂಟ್ ಎವರೆಸ್ಟ್ ಇರ್ತಾನೆ, ಕಣ್ಣುಗಳಿಲ್ಲದವನು ಮೌಂಟ್ ಎವರೆಸ್ಟ್ ಇರ್ತಾನೆ. ಹೌದಲ್ಲ? ಸೊ ಹೀಗೆ ಎಲ್ಲ ಇದ್ದು ಏನು ಇಲ್ಲದವ್ರಾಗ ಬದುಕಬೇಕಾದ್ರೆ ಇದು ದೊಡ್ಡ ಕತ್ತಿರಪ್ಪ. ಅಂದ್ರೆ ಭಿಕ್ಷೆ ಬಿಡೋದೇನ್ರಿ? ನಿಮ್ಗ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಇರಲಿ ಅನ್ನೋ ಕಾರಣ ಕೇಳಕತ್ತೀನಿ ನಾನು. ನೈಸರ್ಗಿಕ ಸಂಪನ್ಮೂಲಗಳು ನಮಗೆ ಬೇಕು, ನಿಜ, ಒಳ್ಳೇದು. ಆದ್ರೆ ಅವು ಇದ್ದು ಮಾತ್ರಕ್ಕೆ ಅಭಿವೃದ್ಧಿ ಆಗ್ತದ ಅಂತಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್, ಬಂಡವಾಳ ಸಂಚಯನ, ಕ್ಯಾಪಿಟಲ್ ಮೊಬಿಲೈಸೇಷನ್. 2ನೇ ಪಾಯಿಂಟ್ ಬರೆದಿಟ್ಕೊಡ್ರಿ. ನಾಳೆ ಎಲ್ಲೋ ಒಂದ್ ಕಡೆ KS ದೊಳಗ, PSI SA ದೊಳಗ ಇವೆಲ್ಲ ಪ್ರಶ್ನೆ ಬರ್ತಿರ್ತಾವ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುವ ಅಂಶಗಳು ಯಾವುವು, ಭಾರತದಲ್ಲಿ ಅವುಗಳ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಪ್ರಶ್ನೆ ಕೇಳ್ಬಿಟ್ರೆ ಇವನ್ನೆಲ್ಲ ಬರಿಬೇಕಾಗ್ತದೆ. ಬಂಡವಾಳ ಸಂಚಯನ, ಕ್ಯಾಪಿಟಲ್ ಮೊಬಿಲೈಸೇಷನ್. ಇದು ಕೂಡ ನಮ್ಮಲ್ಲಿ ಇವತ್ತಿಗೂ ಇದು ಎದರ ಮ್ಯಾಗ ಅವಲಂಬಿಸಿರ್ತದ? ಆದಾಯ, ದೊಡ್ಡ ಆದಾಯ ಇದ್ದು ಉಳಿತಾಯ ಎಷ್ಟು ಮಾಡ್ತೀವಿ, ಆದಾಯ ಒಂದು ಕಡೆ, ಅದರೊಳಗೆ ಉಳಿತಾಯ ಎಷ್ಟು. ಕಡಿಮೆ ಆದಾಯ ಇದ್ರೆ ಕಡಿಮೆ ಉಳಿತಾಯ. ಭಾರತದ ಪರಿಸ್ಥಿತಿ ಹೆಂಗಾಗ್ಯದ? ಕಡಿಮೆ ಆದಾಯ, ಕಡಿಮೆ ಉಳಿತಾಯ. ಹಿಂಗಾಗಿ ನಮ್ಮಲ್ಲಿ ಬಂಡವಾಳ ಸಾಕಷ್ಟು ಇಲ್ಲ.
ಅದಕ್ಕಾಗಿ ನಾವ್ ಏನ್ ಮಾಡಕತ್ತೀವಿ, ಬರ್ರಿಯಪ್ಪ ನೀವು ಬರ್ರಿರೋ ಅಂತ ಹೇಳಿ ಇವನ್ನೆಲ್ಲ ಕರಿಯಾಕತ್ತೀವಿ. ಹೌದಲ್ಲ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇರೋದ ಇದಕ್ಕಾಗಿ. ಹೌದಾ? ಮಾನವ ಸಂಪನ್ಮೂಲ, ಎಸ್, ಅನದರ್ ಗ್ರೇಟ್ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್ ದಟ್ ಡಿಸೈಡ್ಸ್ ಎಕನಾಮಿಕ್ ಡೆವಲಪ್ಮೆಂಟ್. ಮಾನವ ಸಂಪನ್ಮೂಲ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಇರೋ ಸಂಪನ್ಮೂಲ ಎಂತದ್ದು, ದಟ್ ಮ್ಯಾಟರ್ಸ್ ದ ಮೋಸ್ಟ್. ಇರೋ ಸಂಪನ್ಮೂಲ ಎಂತದ್ದು? ನಾವು ಡಿಗ್ರಿ ಕಲಿಯುವಾಗ ಅಗೇನ್ ನಮ್ ಸರ್ ನಮಗೆ ಹೇಳೋರು, ಇಂಡಿಯಾ ಅಂಡ್ ದ ಡೆವಲಪ್ಡ್ ಕಂಟ್ರೀಸ್, ಇದೆಲ್ಲ 1980s ಒಳಗ ಹೆಂಗಿರ್ಬೇಕು ಪರಿಸ್ಥಿತಿ ಇಮ್ಯಾಜಿನ್ ಮಾಡ್ರಿ. ಅವ್ರು ಕಂಪೇರ್ ಮಾಡಿ ಹೇಳೋರು, 10 ಭಾರತೀಯ ಸೈನಿಕರಿಗೆ ಒಬ್ಬ ಜರ್ಮನ್ ಸೈನಿಕ ಸಮ ಅನ್ನೋರು ನಮಗೆ. ಒಬ್ಬ ಭಾರತೀಯ ಕಾರ್ಮಿಕನಿಗೆ ಇಲ್ಲ, ಒಬ್ಬ ಜಪನೀಸ್ ಕಾರ್ಮಿಕನಿಗೆ 20 ಭಾರತೀಯ ಕಾರ್ಮಿಕರು ಸಮ. ಹಿಂಗ ಹೇಳ್ಕೊತವ್ರು. ನಮಗ ಹಿಂಗ ಆಶ್ಚರ್ಯ ಆಗೋದಿಲ್ಲ. ಅವ್ರು ಏನು ಆಪರಿ ದಾಂಡಿಗೆ ಅದಾರ, ದೊಡ್ಡವ್ರದಾರ, ದಪ್ಪದಾರ, ಹಿಂಗ. ಈಗ ಗೊತ್ತಾಕೈತಿ, ಈಗ ಗೊತ್ತಾಕೈತಿ, ಸರಳ ಐತಿ. ಅವ್ರ ಹತ್ರ ಸ್ಕಿಲ್ಸ್ ಅದಾವ, ನಮ್ಮ ಹತ್ರ ತಿಂದು ಬರೇ ಮೇಯ್ ಐತಿ, ತಿಂದು ಬರೇ ಮೇಯ್ ಐತಿ. ಏನ್ ಮಾಡ್ಕೊಂಡ್ರಿ? ಹೌದಲ್ಲ? ಸೊ ಹೀಗೆ ಮಾನವ ಸಂಪನ್ಮೂಲ ಅದು ಎಷ್ಟು ಕೌಶಲ್ಯದಿಂದ ಕೂಡಿರ್ತದ ಅಷ್ಟು ವೇಗವಾಗಿ ಅಭಿವೃದ್ಧಿಯನ್ನು ಸಾಧಿಸ್ತೀವಿ. ಇಲ್ಲ ಅಂದ್ರೆ ಬರೀ ತಿನ್ನಾಕ ಮೂಲ ಅನ್ನುವಂಗ ಸದ್ಯದ ಭಾರತದ ಪರಿಸ್ಥಿತಿ ಐತಿಲ್ಲ. ಹೆಂಗ್ ಅಲ್ಲ, ಬಾಡಿ ಬೇಕು, ಬಾಡಿ ಒಳಗೆ ಸ್ಕಿಲ್ಸ್ ಇರ್ಬೇಕು. ಮಲ್ಲಿಕಾ ಅವರೇ, ಕಮ್ಮಗಾಗಿ ಅಡಿಗೆ ಮಾಡಾಕ ಬರ್ಲಿಲ್ಲ, ಸುಮ್ಮನೆ ಒಬ್ಬ ಹೇಳ್ತಿದಾಳ ಅಂತಂದ್ರೆ ಏನ್ ಉಪಯೋಗವ ಹೇಳು? ಇಟ್ಕೊಳಕ್ ಆಕೈತಿನ ಅವಳನ್ನ? ಹೌದಿಲ್ಲ? ಏನ್ರಿ ಅಟ್ ಉಪಯೋಗ ಆಗ್ಬೇಕಲ್ವಾ? ಕಮ್ಮಂದ್ ಅಡಿಗೆ ಮಾಡಿ ಮಟ್ಟಿ ಹಾಕ್ಬೇಕು. ಅದು ಮಾನವ ಸಂಪನ್ಮೂಲ ಉಪಯೋಗ ಬರ್ತದೆ. ತಂತ್ರಜ್ಞಾನ, ಟೆಕ್ನಾಲಜಿ. ಸೊ ದಿಸ್ ಟೆಕ್ನಾಲಜಿ, ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಇಟ್ ಬೇಸಿಕಲಿ ಡಿಪೆಂಡ್ಸ್ ಆನ್ ರಿಸರ್ಚ್ ವರ್ಕ್. ಯಾವ ದೇಶದಲ್ಲಿ ಸಂಶೋಧನೆ ಜಾಸ್ತಿ ಇದೆಯೋ ಆ ದೇಶದಲ್ಲಿ ಸಹಜವಾಗಿ ತಂತ್ರಜ್ಞಾನ ಬೆಳೀತದೆ. ನಮ್ಮಲ್ಲಿ ಇಲ್ಲಿವರೆಗೂ ಆಗ್ಲೇ ಹೇಳಿದೀವಿ, ಇದು ಇದ್ದಿರಲಿಲ್ಲ, ಹಿಂಗಾಗಿ ತಂತ್ರಜ್ಞಾನ ನಮ್ಮಲ್ಲಿ ಬೆಳೆದಿರಲಿಲ್ಲ. ಈಗ ಬೆಳಕತ್ತದ. ಸರ್, how many years we should keep saying that India is a developing country? Where is the actual problem? Yeah, so actually India was underdeveloped country just a couple of decades ago. Just say before 1990, India was very much underdeveloped country. Since 1990 till date, it is a developing country. And as we have been observing, it takes another 15 to 20 years, max 30 years to be a developed country. Yes, be sure that by 2050, India will be a very much developed country. There is no doubt in it. There is no doubt in it. ಹೌದಾ? Yes. So ಹೀಗೆ ತಂತ್ರಜ್ಞಾನ ಅಭಿವೃದ್ಧಿಯನ್ನು ನಿರ್ಧರಿಸ್ತದೆ. ತಂತ್ರಜ್ಞಾನ ಸಂಶೋಧನೆ ಮ್ಯಾಗ ಅವಲಂಬಿತದ. ರಾಜಕೀಯ ಸ್ವಾತಂತ್ರ್ಯ ಇದು ಬಹಳ ಮುಖ್ಯ. ಅಮೆರಿಕಾದೊಳಗೆ ಇದು ಒಂದು ಕಾರಣ, ಯುರೋಪದೊಳಗೆ ಇದು ಒಂದು ಕಾರಣ. ಅಲ್ಲಿ ಬಹಳಷ್ಟು ಸ್ವಾತಂತ್ರ್ಯ ಇದೆ ಜನರಿಗೆ. ಅವರು ನಿರ್ಧಾರಗಳನ್ನ ಸ್ವತಂತ್ರವಾಗಿ ಕೈಗೊಳ್ತಾರೆ. ಸರ್ಕಾರದ ಹಸ್ತಕ್ಷೇಪ ತುಂಬಾ ಇರೋದಿಲ್ಲ. ಆದ್ರೆ ನಮ್ಮಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ನಮಗಿಲ್ಲ. ಯಾರೋ ಒಬ್ಬ ಏನೋ ಮಾಡಕ್ ಹೋಗ್ತಾನೆ, ಅದಕ್ಕೆ ಸರ್ಕಾರ ಪರವಾನಗಿ ಕೊಡೋದಿಲ್ಲ ಅಂತ ಕೂತ್ಬಿಡ್ತದೆ. ಹೌದಾ? ಹಂಗಾದಾಗ ಮತ್ತೆ ಇನ್ನೇನಾಗ್ತದೆ? ಸೊ ಹೀಗೆ ರಾಜಕೀಯ ಸ್ವಾತಂತ್ರ್ಯ ಚೆನ್ನಾಗಿದ್ದಷ್ಟು ಒಂದು ದೇಶ ಅಭಿವೃದ್ಧಿ ಸಾಧಿಸ್ತದ, ಇಲ್ಲ ಅಂದ್ರೆ ಇಲ್ಲ. ಸಾಮಾಜಿಕ ವ್ಯವಸ್ಥೆ ಇದು ಇಂಡಿಯಾಕ್ ಒಂದು ದೊಡ್ಡ ಹರ್ಡಲ್. ಉಳಿದ ಕಡೆ ಏನದ, ಬಹುತೇಕ ಕಡೆ ಯೂನಿಫಾರ್ಮಿಟಿ ಅದ ಸೊಸೈಟಿ ಒಳಗ ಒಂದು ಏಕರೂಪತೆ ಅನ್ನುವಂಥದ್ದು. ಬಟ್ ಇಂಡಿಯಾದ ಪ್ರಾಬ್ಲಮ್ ಎಂತದ್ದು ಅಂತಂದ್ರೆ, ವಿ ಹ್ಯಾವ್ ಸೋ ಮಚ್ ಆಫ್ ಡೈವರ್ಸಿಟಿ ಅಂಡ್ that diversity has led to so much of hurdles. It affects the movement of people, it affects the movement of capital, it affects the movement of other factors of production. ನಾವು ಎಷ್ಟು ಬುದ್ಧಿಗೇಡಿದೀವಿ, ಅಡ್ನಾಡಿದೀವಿ ಅನ್ನೋದು ಈಗಲೂ ನೀವು ನೋಡ್ಬೋದು. ಸಾಮಾಜಿಕ ವ್ಯವಸ್ಥೆ ಇಂಡಿಯಾದೊಳಗ ಅಫ್ಕೋರ್ಸ್ ಅದು ನಮ್ಮ ಸ್ಟ್ರೆಂತ್ ಹೌದು, ಅಟ್ ದ ಸೇಮ್ ಟೈಮ್ ನಮ್ಮ ವೀಕ್ನೆಸ್ ಹೌದು. ಫಾರ್ ಎಕ್ಸಾಂಪಲ್, ಕನ್ನಡ ಮತ್ತು ಮರಾಠಿ ಎರಡು ಭಾಷೆಗಳನ್ನ ನಾನು ಮುಂಜಾನೆ ಹೇಳೇನಿ. ಭಾಷೆಗಳಿಗೆ ಏನಪ್ಪಾ ಅವಕ್ಕೇನು ಜೀವಿಲ್ಲ, ಎಲ್ಲಾ ಭಾಷೆಗಳು ಅಷ್ಟೇ ಶ್ರೇಷ್ಠ, ಎಲ್ಲಾ ಭಾಷೆಗಳು ಬೇಕು. ಆದ್ರೆ ಈ ಭಾಷಾ ಗದ್ದಲದೊಳಗ ನಾವು ಎಷ್ಟು ಡಿಸ್ಟರ್ಬೆನ್ಸ್ ಒಳಗಾಕಿವಿ ಅಂತಂದ್ರೆ ನಿಮ್ಗೆ ಗೊತ್ತದ. ಕರ್ನಾಟಕದ ಬಸ್ಗಳನ್ನ ಮರಾಠಿಗರು ಸುಡ್ತಾರ, ಅವ್ರು ಸುಡಾಕತ್ತಾರ ಅನ್ಕೊಳ್ಳಿ ಅಂದ್ರೆ ಇವ್ರು ಒಂದಿಷ್ಟು ಬಸ್ ಸುಡ್ತಾರ. ಇವ್ರ ಬಸ್ಸಿಗೆ ಕಲ್ಲು ಒಯ್ತಾರ, ಅವ್ರ ಬಸ್ಸಿಗೆ ಕಲ್ಲು ಒಯ್ತಾರ. ಕೊನೆಗೆ ಹಾನಿ ಆದದ್ದು ಯಾರಿಗೆ? ದೇಶಕ್ಕೆ. ಹೌದಲ್ಲ? ದೇಶಕ್ಕಿನ ಹಾನಿ. ಇಂಥ ಒಂದು ಭಯ ಇರೋದ್ರಿಂದ ಎಷ್ಟೋ ಸಲ ನಿಮ್ಗೆ ಗೊತ್ತಾಗ್ತದೆ, ಇಂಥ ಗಲಭೆ ಗದ್ದಲಗಳು ನಡೆದ್ಬಿಟ್ಟು ಅಂತಂದ್ರೆ ವಾರಗಟ್ಲೆ ತಿಂಗಳಗಟ್ಲೆ ಆರ್ಥಿಕ ಚಟುವಟಿಕೆಗಳು ಸ್ತಬ್ಧ ಆಗಿಬಿಡ್ತಾವ. ಬಂಧಗಳಿಗೆ ಕರೆ ಕೊಡಲಾಗ್ತದೆ. ವಿಲ್ ಇಟ್ ನಾಟ್ ಅಫೆಕ್ಟ್ ದ ಎಕನಾಮಿಕ್ ಸಿನಾರಿಯೋ, ಎಕನಾಮಿಕ್ ಆಕ್ಟಿವಿಟೀಸ್, ಎಕನಾಮಿಕ್ ಡೆವಲಪ್ಮೆಂಟ್?
ಹಾ, ಇಂಥವೆಲ್ಲ ಒಂದು ಸಮಾಜದೊಳಗ ಇಂಥ ದರಿದ್ರಗಳು ಇದ್ದು ಅಂತಂದ್ರೆ ಅಭಿವೃದ್ಧಿ ಕಷ್ಟ ಆಗ್ತದ. ಇವು ಇರ್ಲಿಲ್ಲ ಅಂದ್ರೆ ಅಭಿವೃದ್ಧಿ ವೇಗ ಜಾಸ್ತಿ ಆಗ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದ ಸ್ವರೂಪ ತುಂಬಾ ಮಹತ್ವದ್ದು. ನಾವು ಏನು ರಫ್ತು ಮಾಡಾಕತ್ತೀವಿ, ಏನು ಆಮದು ಮಾಡ್ಕೊಳಕತ್ತೀವಿ ಅನ್ನೋದ್ರ ಮೇಲೂ ಕೂಡ ನಮ್ಮ ಅಭಿವೃದ್ಧಿ ನಿರ್ಧಾರ ಆಗ್ತದೆ. ಯಾಕಂತಂದ್ರ ನಾವು ಕಡಿಮೆ ಮೌಲ್ಯದ ಸರಕುಗಳನ್ನ ಜಗತ್ತಿಗೆ ಕೊಟ್ಟು ಹೆಚ್ಚು ಮೌಲ್ಯದ ಸರಕುಗಳನ್ನು ನಾವು ಜಗತ್ತಿನಿಂದ ಪಡಿತಾ ಇದ್ರೆ ನಾವು ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಿಗೆ ಹೆಂಗ್ ಇವತ್ತು ಜಪಾನ್, ಇಂಗ್ಲೆಂಡ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಸೌತ್ ಕೊರಿಯಾ ಇಂಥ ಸಣ್ಣ ಸಣ್ಣ ದೇಶಗಳು ಅವೆಲ್ಲ ಯಾಕೆ ಅಭಿವೃದ್ಧಿ ಹೊಂದ್ಯಾವ? ಅವುಗಳ ಅಭಿವೃದ್ಧಿಯ ಮೂಲ ಯಾವುದು ಅಂತ ಕೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದೊಳಗೆ ಅವು ಏನ್ ಮಾಡ್ತಾವ? ತುಂಬಾ ಹೆಚ್ಚು ಬೆಲೆಯ ವಸ್ತು ಮತ್ತು ಸೇವೆಗಳನ್ನ ಜಗತ್ತಿಗೆ ಕೊಡ್ತಾವ. ಸುಮ್ಮನೆ ಒಂದು ಸಣ್ಣ ಡಬ್ಬ್ಯಾಗ ಪ್ಯಾಕ್ ಮಾಡಿ ಒಂದು ವಿಮಾನದಾಗ ಇಟ್ಟು ಅವ್ರು ನಮ್ಗೆ ಕಳಿಸಿದ್ರು ಅಂತಂದ್ರ ನಾವು ಅದಕ್ಕೆ ಎಷ್ಟೋ ಲಕ್ಷ ಅಥವಾ ಕೋಟಿ ರೂಪಾಯಿ ಪೇಮೆಂಟ್ ಮಾಡ್ತೀವಿ. ನಮ್ಮ ಒಂದು ದೊಡ್ಡ ಹಡಗ ತುಂಬಿಸ್ಕೊಂಡು ಹೋಗಿ 10 ಲಕ್ಷ 20 ಲಕ್ಷ ನಾವು ತರ್ತೀವಿ. ಎಷ್ಟು ವ್ಯತ್ಯಾಸ ಆಗ್ತದೆ ಹೇಳ್ರಿ? ಸೊ ಹೀಗೆ ಅಂತಾರಾಷ್ಟ್ರೀಯ ವ್ಯಾಪಾರದೊಳಗ ನಾವು ಎಂತ ಸ್ಥಾನದೊಳಗದೀವಿ. ಇಂಡಿಯಾ ಇಲ್ಲಿವರೆಗೂ ಕೆಟ್ಟ ಖರಾಬು ಪರಿಸ್ಥಿತಿ ಒಳಗಿತ್ತು. ಈಗ ಬದಲಾಗ್ಯದ, ಸುಧಾರಿಸಕತ್ತದ. ಓಕೆನಾ? ಎಸ್. ಇನ್ನೊಂದ್ 2 ಕಾನ್ಸೆಪ್ಟ್ ಅದಾವ, ತಾವು ನೋಡಬಹುದು ಇಲ್ಲಿ. ಸುಸ್ಥಿರ ಅಭಿವೃದ್ಧಿ, ವಾಟ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟ್ ಬರ್ತದ. ಸೊ ಇದ್ರ ಬಗ್ಗೆ ಮಾಹಿತಿ ಅದ, ಬೇಕಾದ್ರೆ ನಾಳೆ ಇದ್ರ ಬಗ್ಗೆ ಹೇಳ್ತೀನಿ. ಅಂತರ್ಗತ ಬೆಳವಣಿಗೆ, ಇನ್ಕ್ಲೂಸಿವ್ ಗ್ರೋತ್ ಅನ್ನುವಂಥದ್ದು ಒಂದು ಬರ್ತದ. ಇವತ್ತು ಜಗತ್ತಿನೊಳಗ ಇದು ಹೆಚ್ಚು ಚಾಲ್ತಿಯಲ್ಲಿರುವಂತಹ ಒಂದು ಕಾನ್ಸೆಪ್ಟ್ ಆಗ್ಯದ. ಇಂಡಿಯಾದೊಳಗಂತೂ ಮೋದಿಯವರು ಪದೇ ಪದೇ ಹೇಳೋದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್, ಸಬ್ ಕಾ ಪ್ರಯಾಸ್. ಎಸ್. ಸೊ ಇದೆಲ್ಲದರಿಂದ ಏನಾಗ್ತದ? ವಿಕಾಸ ವಿಕಾರಪ ವಿರೋ. ಸೊ ಇದು ಅಂತರ್ಗತ ಬೆಳವಣಿಗೆ. ಬರೇ ಮುಖೇಶ್ ಅಂಬಾನಿ, ಗೌತಮ್ ಅದಾನಿ ಇವರಷ್ಟ ಶ್ರೀಮಂತರಾದ್ರ ಇಲ್ಲ, ಎಲ್ಲರೂ ಶ್ರೀಮಂತರಾಗಬೇಕು, ಎಲ್ಲರಿಗೂ ಆರ್ಥಿಕ ಅಭಿವೃದ್ಧಿಯ ಲಾಭ ತಲುಪಬೇಕು. ಅಂತದ್ದಕ್ಕ ಅಂತರ್ಗತ ಬೆಳವಣಿಗೆ ಅಂತ ಕರೀತಾರ. ಸೊ ಇದರ ಬಗ್ಗೆ ಅಂತರ್ಗತ ಬೆಳವಣಿಗೆ ಯಾವ್ಯಾವುದನ್ನು ಒಳಗೊಂಡದ, ಏನನ್ನು ಮಾಡಿದ್ರೆ ಅಂತರ್ಗತ ಬೆಳವಣಿಗೆ ಸಾಧ್ಯ ಆಗ್ತದ ಅಂತ ಕೇಳಿದ್ರೆ ಬಡತನವನ್ನ ಕಡಿಮೆ ಮಾಡೋದು, ಉದ್ಯೋಗ ಸೃಷ್ಟಿ ಮತ್ತು ಜೀವನ ಗುಣಮಟ್ಟದಲ್ಲಿ ಸುಧಾರಣೆ, ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ, ಸಾಮಾಜಿಕ ವಲಯದಲ್ಲಿ ಅಭಿವೃದ್ಧಿ, ಇಂಥವೆಲ್ಲ ಮಾಡಿದಾಗ ಏನಪ್ಪಾ ಪ್ರಾದೇಶಿಕ ಸಮತೋಲನ ತೊಡೆದು ಹಾಕುವುದು, ಇವುಗಳನ್ನು ಮಾಡಿದಾಗ ಈ ಒಂದು ಇನ್ಕ್ಲೂಸಿವ್ ಗ್ರೋತ್ ಸಾಧ್ಯ ಆಗ್ತದ ಅನ್ನುವಂಥದ್ದು. ಹೌದಾ? ಒಳಗೊಂಡ ಬೆಳವಣಿಗೆ, ಎಲ್ಲರನ್ನೊಳಗ ಒಳಗೊಂಡ ಬೆಳವಣಿಗೆ ಅನ್ನುವಂಥದ್ದು ಸಾಧ್ಯ ಇದೆ. ವಿಜಯಲಕ್ಷ್ಮಿ, ವೆರಿ ಮಚ್ ಸಾಧ್ಯ ಇದೆ, ಸಾಧ್ಯ ಆಗ್ತದೆ. ಐ ಆಮ್ ಕ್ವೈಟ್ ಶೂರ್ ಸಾಧ್ಯ ಆಗ್ತದೆ. ಯಾಕಂದ್ರೆ ಈಗ ಅದರ ಸೂತ್ರಗಳ ಬದಲಾಗ್ಯಾವ. ನೋಡ್ರಿ, ಮೊದಲು ಕೂಡ ಬಡವರಿಗೆ ಸೌಲಭ್ಯಗಳು ತಲುಪಬೇಕು ಅಂತ ಅಣ್ತಿದ್ರು, ಆದ್ರೆ ಆಕ್ಚುಲಿ ತಲುಪ್ತಿರ್ಕಿಲ್ಲ. ಅವನು ತಲುಪಿಸೋದ್ರೊಳಗೆ 100 ಮಂದಿ ಪೂಜಾರಿಗಳಿದ್ರು. ಅದಕ್ಕಾಗಿ ಗೊತ್ತೈತಿಲ್ಲ ನಿಮಗ, ಸ್ವತಃ ರಾಜೀವ್ ಗಾಂಧಿ ಹೇಳಿದಂತ ಮಾತು ಅಂತಂದ್ರೆ, ಸರ್ಕಾರ ಬಡವರಿಗಾಗಿ 1 ರೂಪಾಯಿ ಖರ್ಚು ಮಾಡಿದ್ರೆ ಅದರೊಳಗ 94 ಪೈಸಾ ಮಧ್ಯದೊಳಗ ಕಳೆದು ಹೋಗ್ತದ, 6 ಪೈಸಾ ಹೋಗಿ ಅವ್ರಿಗೆ ತಲುಪ್ತದ. ಇದನ್ನ ಯಾರೋ ಬೇರೆದವ್ರು ಹೇಳಿದ್ದಲ್ಲ, ಸ್ವತಃ ಪ್ರಧಾನಿಯಾಗಿದ್ದಾಗ ರಾಜೀವ್ ಗಾಂಧಿ ಅವರು ಹೇಳಿದಂತ ಒಂದು ಮಾತಿದು. ಇವೆಲ್ಲ ನೋಡೋಣ ಮಹೇಶ್ ಹೇಳೋಣ, ಅದಕ್ಕೆ ಸಮಸ್ಯೆ ಇಲ್ಲ. ಒಟ್ನೊಳಗ ಇವತ್ತು ಇನ್ಕ್ಲೂಸಿವ್ ಗ್ರೋತ್ ಶುರುವಾಗ್ಯದ. ಸೊ ಇನ್ಕ್ಲೂಸಿವ್ ಗ್ರೋತ್ ಅನ್ನುವಂಥದ್ದು ಪ್ರತಿಯೊಬ್ಬರನ್ನು ಸಬಲರನ್ನಾಗಿಸೋದ್ರೊಳಗ ಅದು ಅಡಿಗೆದ. ಯಾವಾಗ ಇನ್ಕ್ಲೂಸಿವ್ ಗ್ರೋತ್ ಆಗ್ತದಂದ್ರ ಪ್ರತಿಯೊಬ್ಬನು ತನ್ನದನ್ನ ತಾನು ದುಡಿದು ಬದುಕೊಂಗ ಆದಾಗ. ಓಕೆ, ಎಸ್. ಇವಿಷ್ಟು ವಿಷಯಗಳು ನೀವು ಇನ್ನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ, ನಾನು ನಿಮಗೆ ಇನ್ನೂ ಹೇಳೋ ಪ್ರಯತ್ನ ಮಾಡ್ತೀನಿ. ನೋಡೋಣ ಎಲ್ಲೆಲ್ಲಿ ಹೋಗ್ತೈತೋ ಬಟ್ ಪ್ರಯತ್ನ ಅಂತೂ ಚಲೋ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಮೀ. ಯಾರು ಕೈ ಎತ್ಕೊಂಡು ಕೂತಿರಲ್ರಿ ಅಪ್ಪ, ಅಲ್ಲ ಇವನ ವೀರೋ, ಏನು ಬೈ ಮಿಸ್ಟೇಕ್ ಎತ್ತಿರೋ